ರೀಸೆಂಟಾಗಿ ಅದು ಯಾವುದು ಕಮಲ್ ಹಾಸನ್ ಸಿನಿಮಾಗೆ ಸುಮ್ಮನೆ ಪ್ರಮೋಷನ್ ಮಾಡಿದ್ರಿ, ಅನ್ಪೇಯ್ಡ್ ಪ್ರಮೋಷನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಪೇಮೆಂಟೇ ಮಾಡಿಲ್ಲ, ಆದರೂ ಪ್ರಮೋಷನ್, ಆದರೂ ಅದು ಸಕ್ಸಸ್ ಆಗಲಿಲ್ಲ. ಯಾಕೆ ಸಕ್ಸಸ್ ಆಗಲಿಲ್ಲ ಅಂದರೆ ಬಂಡವಾಳ ಇರಲಿಲ್ಲ, ಸಿನಿಮಾದಲ್ಲಿ ಬಂಡವಾಳ ಇರಲಿಲ್ಲ. ಆ್ಯಕ್ಟ್ 1978ಗೆ ಎಲ್ಲ ಅಭಿಮಾನಿಗಳು ಬಂದರು. ಅನ್ಫಾರ್ಚುನೇಟ್ ಕೋವಿಡಿಂದ ಥಿಯೇಟ್ರ್ ಒಳಗಡೆ ಆಡೋ ಬರಲಿಲ್ಲ. ಅಲ್ಲಿ ಬಿಸ್ನೆಸ್ ನನಗೆ ಮಾಡೋಕ್ಕೆ ಬಂದಿರಲಿಲ್ಲ. ಐ ಡೋಂಟ್ ನೀಡ್ ಕೆಮಿಕಲ್ ಹಾಕಿ ನಾನು ಬೆಳೆಯೋದಿಲ್ಲ, ಆರ್ಗಾನಿಕ್ ಆಗೇ ಬೆಳಿತೀನಿ. ಒಳ್ಳೆಯದನ್ನೇ ಹೇಳೋಣ. ಈಗ ನಮ್ಮ ರಾಜ್ಕುಮಾರ್ ಸಿನಿಮಾಗಳು ಆಯಿತು, ನಮ್ಮ ಅಣ್ಣೂರು ಫ್ಯಾಮಿಲಿನಲ್ಲಿ ಇವತ್ತವರೆಗೂ ಅವರು ಯಾರೂ ಆ ಥರ ಯಾವುದೇ ಸಿನಿಮಾಗೆ ಕೈ ಹಾಕಿಲ್ಲ. ಈ ಸಿನಿಮಾನ ನೀವು ಕಲರ್ಫುಲ್ಲಾಗಿ ಪ್ರಕೃತಿಯಲ್ಲಿ ನೋಡ್ತಾ ಹೋಗ್ತೀರಾ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಿಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ದೂರ ತೀರಾಯನ ಪ್ರೊಡ್ಯೂಸರು ದೇವರಾಜ್ ಸರ್ ಇದ್ದಾರೆ. ಅಭಿರುಚಿರಂಥ ಪ್ರೊಡ್ಯೂಸರು. ನಾವು ಕಂಡ ಹಾಗೆ 5ನೇ ಸಿನಿಮಾ, ಅವರ ಮೊದಲನೇ ಸಿನಿಮಾದಿಂದಲೂ ಕೂಡ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪರ್ಸ್ನಲಿ ಅವ್ರನ್ನ ತುಂಬ ಮಾತಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಮನ್ಸೂರ್ ಅವರಿಗೆ ಹೇಳಿ ಒಪ್ಪಿಸಿ ಕೊನೆಗೆ ಸಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಒಂದು ಸುಮಾರು ವರ್ಷಗಳಿಂದ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ, ಮತ್ತು ಒಂದು ಕುತೂಹಲ ನನಗೆ. ನಿಮ್ಮ ಸಿನಿಮಾ ಅಭಿರುಚಿ ನೋಡಿದಾಗ ನಿಮ್ಮ ಹಿನ್ನೆಲೆ ಬೇರೆ, ಸೊ ಈ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಅನ್ನೋ ಒಂದು ಕುತೂಹಲ ಸರ್. ಇಂಡಸ್ಟ್ರಿಗೆ ಬಂದಿದ್ದು ಆಕಸ್ಮಿಕ. ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಟ್ಟಿರೋಂಥ ನಿರ್ದೇಶಕನ ಜೊತೆ ಒಂದು ಅನ್ಎಕ್ಸ್ಪೆಕ್ಟೆಡ್, ಅಂದರೆ ನಾನು ಯಾರನ್ನ ಪ್ರೀತಿ ಮಾಡ್ತಿದ್ದೆ ಆ ನಿರ್ದೇಶಕನ ಒಂದು ಅನ್ಎಕ್ಸ್ಪೆಕ್ಟೆಡಲ್ಲೇ ಮೀಟ್ ಮಾಡಿದಾಗ, ಯಾಕೆ ಸುಮ್ಮನೆ ಖಾಲಿ ಕೂತಿರ್ತೀರ ಅಂತೇಳಿ ಅವ್ರ ಕಡೆಯಿಂದ ಏನಾದ್ರು ಮಾಡಿ ಅಂತೇಳಿ ಐ ಸ್ಟಾರ್ಟಪ್. ಸೊ ಇದಕ್ಕೆ ಯಾವುದು ಬ್ಯಾಕ್ಗ್ರೂ ಏನೂ ಇರಲಿಲ್ಲ. ಸೊ ಸ್ಟಾರ್ಟ್ ಮಾಡಿ ಅಂತೇಳಿ ಅವ್ರ ಜೊತೆ ಹೋದೆ. ವಿ ಸ್ಟಾರ್ಟೆಡ್ ದ ಥಿಂಗ್ಸ್. ಬೇಸಿಕಲಿ ನಿಮ್ಮ ಹಿನ್ನೆಲೆ ಏನು ಸರ್? ಅಂದರೆ ನಿಮಗೆ ಸಿನಿಮಾ ಅಭಿರುಚಿ ಹುಟ್ಟಿದ್ದು ಹೇಗೆ ಅಂತ? ನನಗೆ ಸಿನಿಮಾ ಅಭಿರುಚಿ ಹುಟ್ಟಿಸಿದ್ದೇ ಆತ. ಅಂದರೆ ಅವ್ರ ಸಿನಿಮಾಗಳು ನನಗೆ ತುಂಬ ಥ್ರಿಲ್ಲಿಂಗ್ ಮೂವೀಸ್. ಐ ನೆವರ್ ಲೈಕ್ ಲವ್ ಸ್ಟೋರೀಸ್. ಮರ ಸುತ್ತೋದು ಇದ್ದೇ ಇರೋದು, ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಏನಾದ್ರು ಹೇಳ್ಕೊಡೋ ಅಂಥದ್ದಿದ್ದರೆ, ಏನಾದ್ರು ಕಲಿಸೋ ಅಂಥದ್ದಿದ್ದರೆ ವಿಜುವಲ್ ಮೀಡಿಯಾದಲ್ಲಿ ನೋಡಬೇಕು. ಅಂದರೆ ನನಗನ್ಸಿರೋದು ಸಿನಿಮಾ ಅಂದರೆ ಇಲ್ದವ್ರದನ್ನು ಇದೆ ಅಂತ ತೋರಿಸೋದು ಅಂತ ಜನ ತಿಳ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಿಲ್ಲ, ಇರೋದನ್ನು ಕಣ್ಬಿಟ್ಟು ನೋಡಿ ಅಂತ ಹೇಳೋದು ಸಿನಿಮಾ. ಓಕೆ. ಏನೀಗ ದೇರ್ ಆರ್ ಸೋ ಮೆನಿ ಡೈರೆಕ್ಟರ್ ಲೆಜೆಂಡ್ಸ್ ಆರ್ ದೇರ್. ಇಲ್ದವ್ರದನ್ನೆಲ್ಲ ಇದೆ ಅಂತ ತೋರಿಸಿ ತುಂಬ ಬ್ಯೂಟಿಫಿಕೇಷನ್ ಮಾಡಿ. ಇವತ್ತಂತೂ ಸಿನಿಮಾ ಅಂದರೆ ಸಿ ಜಿ, ಮ್ಯಾಕ್ಸಿಮಮ್ ಸಿ ಜಿ. ಪಾಪ ಹೀರೋ ಬಾಡಿನೇ ಸಿ ಜಿ ಮಾಡಿರ್ತಾರೆ. ಸಿನಿಮಾ ಅಂದರೆ ನಟನೆ, ಲೈಕ್ ಕಮಲ್ ಹಾಸನ್ ಆಗ್ಬೋದು, ನಮ್ಮ ಪ್ರಕಾಶ್ ರಾಜ್ ಆಗ್ಬೋದು, ಇಂಥ ನಟರು ನಂಗೆ ತುಂಬ ಇಷ್ಟ. ಮತ್ತು ಅವರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿನಯದಲ್ಲಿ ಬರೀ ಅವ್ರ ಮುಖಾನ ಅಷ್ಟೇ ತೋರಿಸ್ತಾಯಿದ್ರು. ಈಗ ಸಿನಿಮಾದಲ್ಲಿ ಮುಖ ಬಿಟ್ಟು ಮಿಕ್ಕಿದೆಲ್ಲ ತೋರಿಸ್ತಾ ಇದ್ದಾರೆ. ಅದೇ ನಾನು ಇಲ್ಲದೇ ಇರೋದನ್ನು ಇದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಹೇಳೋದು ಇರೋದನ್ನು ಇದ್ದಂಗೆ ತೋರಿಸಿ ಅಂತ ಹೇಳ್ತಾ ಇದ್ದೆ. ನಿಮ್ಮ ಸಿನಿಮಾಗಳು ನೋಡ್ಕೊಂಬಂದರೆ, ಅಂದರೆ ಆ್ಯಕ್ಟ್ 19 ಇರ್ಬೋದು, ಅಥವಾ 2021 ಆ್ಯಂಡ್ ಸ್ಕ್ಯಾಮ್ ಇರ್ಬೋದು, ಆ್ಯಂಡ್ ಇದೊಂದು ಒಂದು ರೀತಿಯ ಸಿನಿಮಾಗಳನ್ನು ಮಾಡ್ಕೊಂಡು ಬಂದವರು ಸಡನ್ಲಿ ಒಂದು ಚೇಂಜ್ ಓವರು, ಈ ದೂರತೀರ ಯಾನ, ಆ ಚೇಂಜ್ ಓವರು ಮತ್ತು ಈ ಒಂದು ಆಯ್ಕೆ ಮನ್ಸೂರೆಗೂ ಇದನ್ನೇ ಕೇಳಿದ್ದೆ, ನಿಮಗೂ ಕೇಳ್ತಾ ಇದ್ದೀನಿ. ಫ್ಲೇವರ್ ಬದಲಾಗಿದೆ, ಜಸ್ಟ್ ಫ್ಲೇವರ್ ಬದಲಾಗಿದೆ ಅಷ್ಟೇ. ಸೊ ನಾವೇನು ಕೊಡಬೇಕು ಅಂದ್ಕೊಂಡು ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೀನೋ ಅದನ್ನೇ ಕೊಡ್ತಾಯಿದ್ದೀನಿ. ಇಲ್ಲಿ ಫ್ಲೇವರ್ ಬದಲಾ ಮಾಡಿದ್ದೀವಿ ಅಷ್ಟೇ. ನಾನು ಕೊಡಬೇಕು ಅಂದ್ಕೊಂಡಿರೋದನ್ನು ಕೊಡ್ತಾಯಿದ್ದೀನಿ. ಐ ಓನ್ಲಿ ಚೇಂಜ್ ದ ಫ್ಲೇವರ್. ದ ಫೈನಲ್ ಡಿಸ್ಟಿನಿ ನಾನು ಏನು ಕೊಡಬೇಕು, ನನ್ನ ಪ್ರತಿ ಸಿನಿಮಾದಲ್ಲಿ ಏನಿದೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಟ್ ಥಿಂಗ್ ಯು. ಸ್ವಲ್ಪ ಕಲರ್ಫುಲ್ಲಾಗಿ. ಸೊ ಮಕ್ಕಳಿಗೆ ಹಿಂಗಲ್ಲ ಅಂತ ಹೇಳಕ್ಕೆ ಹೋದ್ವಿ, ಹಿಂಗಲ್ಲ ಅಂತ ಹೇಳಕ್ಕೆ ಹೋದ್ವಿ. ಓಕೆ, ಒಂದು ಬದಲಾವಣೆಯಲ್ಲಿ ಹೇಳೋಣ ಅನ್ನೋ ಒಂದು ವಿಚಾರ ಬರುತ್ತಲ್ಲ. ಈಗ ನಿಮ್ಮ ಮಕ್ಕಳಿಗೆ ಏನೋ ಹೇಳೋಕ್ಕೆ ಹೋಗ್ತೀರಾ, ಒಂದು ಕೇಳಲ್ಲ. ಸೊ ವರ್ಷನ್ ಚೇಂಜ್ ಮಾಡಿದ್ದಾರೆ. ಬಟ್ ಆ ಮಗುಗೆ ನಾನು ಏನು ಕನ್ವೆ ಮಾಡಬೇಕು ಅದನ್ನೇ ಕನ್ವೆ ಮಾಡ್ತೀನಿ. ಫೈನಲಿ ಕನ್ವೆ ಅದೇ ಆಗುತ್ತೆ. ಜಾನ್ರಾ ಚೇಂಜ್ ಆಗಿಲ್ಲ, ಜಾನ್ರಾ ಚೇಂಜ್ ಆಗಿರೋ ಎನಿ ಜಾನರ್ಗಳು ಚೇಂಜ್ ಆಗಿರುತ್ತೆ. ವಾಟ್ ಐ ಆಮ್ ಟೆಲಿಂಗ್. ಮುಂಚೆ ಮಗುಗೆ ಏನೋ ಹೇಳ್ಬೇಕಂದ್ರೆ ನಿಮಗೆ ಬನ್ ಬಿಸ್ಕೆಟ್ಸ್ ಕೊಡೋಕ್ಕೆ ಹೋಗ್ತಿದ್ದೆ. ಓಕೆ, ಈಗ ನಾನು ಪಿಜ್ಜಾ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಫೈನಲಿ ಆ ಮಗುಗೆ ಏನು ಪ್ರೋಟೀನ್ಸ್ ಬೇಕು, ಏನು ವಿಟಮಿನ್ಸ್ ಬೇಕು ಅದನ್ನೇ ಕೊಡ್ತಿದ್ದೀನಿ. ದಟ್ಸ್ ವಾಟ್ ಐ ಟೋಲ್ಡ್. ಫ್ಲೇವರ್ ಚೇಂಜ್ ಮಾಡಿದ್ದೀನಿ. ಓಕೆ, ಹಸಿ ತರಕಾರಿ ಕೊಡ್ತಿದ್ದೆ, ಹೆಲ್ತಿಯಾಗಿರ್ತೀಯ ನೋಡೋ ತಿನ್ನು ಅಂತೇಳಿ. ಇಲ್ಲ ತಿನ್ನಲ್ಲ, ಇವತ್ತಿನ ದಿನಕ್ಕೆ ಏನು ಬೇಕೋ ಅದನ್ನೇ ಬೇಕು ಅಂತ ಹೇಳ್ಕೊಂಡು ಕೂತಿತ್ತು ಮಗು. ಓಕೆ, ಅದನ್ನು ಇದರಲ್ಲಿ ತುಂಬಿ ಹಿಂಗೆ ಕೊಡ್ತಾಯಿದ್ದೀನಿ. ರೈಟ್ ಸರ್. ಅಂದರೆ ನಿಮ್ಮ ಈ ಒಂದು ಅನುಭವದಲ್ಲಿ, ಇಷ್ಟು ಸಿನಿಮಾಗಳ 4 ಸಿನಿಮಾ ಮಾಡಿದ್ದ ಅನುಭವದಲ್ಲಿ, ಪಾರ್ಲಲ್ ಸಿನಿಮಾಗೂ ಕಮರ್ಷಿಯಲ್ ಸಿನಿಮಾಗೂ ಅಥವಾ ಕಮರ್ಷಿಯಲ್ ಬಿಸ್ನೆಸ್ಗೂ ಈ ಪಾರ್ಲಲ್ ಇದೇನು ವ್ಯತ್ಯಾಸ ಏನಾದ್ರು ಕಾಣಿಸ್ತಾ ಸರ್ ನಿಮಗೆ? ಒಂದು ವಿಷಯ ತಿಳ್ಕೊಬೇಕಾಗಿದೆ. ಆ್ಯಸ್ ಎ ಪ್ರೊಡ್ಯೂಸರ್ ಅಂತ ಮಾತಾಡೋಕ್ಕೆ ಬಂದರೆ, ಓಕೆ ನಾನು ಇಷ್ಟು ದುಡ್ಡು ಹಾಕಿದ್ರೆ ನನಗೆ ಏನು ಸಿಗುತ್ತೆ. ದಟ್ ಈಸ್ ವಾಟ್ ಕಮರ್ಷಿಯಲ್ ಪ್ರೊಡ್ಯೂಸರ್ ಅಂತ ಬಂದಾಗ. ಐ ಆಮ್ ನಾಟ್ ಎ ಪ್ರೊಡ್ಯೂಸರ್. ನಾನು ಪ್ರೊಡ್ಯೂಸರ್ ಅಲ್ಲ. ಪ್ರೊಡ್ಯೂಸರ್ ಅಂದರೆ ದುಡ್ಡು ಬಂದರೆ ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಹೇಳೋ ಒಂದು ಪ್ರೊಡ್ಯೂಸರ್. ಇವತ್ತಿನವರೆಗೂ ಸಿನಿಮಾದಲ್ಲಿ ನಂಗೆ ದುಡ್ಡೇ ಬಂದಿಲ್ಲ.
ಹೌದು, ಅದಕ್ಕೆ ದುಡ್ಡೇ ಬಂದಿಲ್ಲ. ಹೌದು, ನಾನೇನು ಕೊಡಬೇಕು ಅನ್ಕೊತಾ ಇದ್ದೀನಿ, ನನ್ನ ಶಕ್ತಿ ಇರೋವರೆಗೂ ಕೊಡ್ತೀನಿ. ಬಟ್ ಒಂದು ಬದಲಾವಣೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅದನ್ನೊಂದು ಕಿಚ್ಚು ಹಚ್ಚಿದ್ದೀವಿ. ನಾಳೆ ಇನ್ನೊಬ್ರು ಫೈರ್ ಮಾಡ್ತಾರೆ. ಈಗ ಅಣ್ಣವ್ರ ಸಿನಿಮಾಗಳಲ್ಲೆಲ್ಲ ಹಾಗೆಲ್ಲ ನಿಮಗೆ ದ ಫೈನಲಿ ವಿಲ್ ಗೆಟ್ ಸಮ್ ಮೆಸೇಜ್. ಒಂದು ವಿಷಯ ಇರ್ತಿತ್ತು, ಆಯಿತು ನಾವು ಈ ಥರ ನಡ್ಕೋಬೇಕು, ನಾವು ಅಣ್ಣವ್ರ ತೀರೇ ನಡ್ಕೋಬೇಕು, ಅಣ್ಣವ್ರ ತ್ಯಾಗ ನೋಡ್ತಾ ಇದ್ವಿ, ಅಣ್ಣವರು ಫ್ಯಾಮಿಲಿ ಸಂಬಂಧಗಳ ಕಥೆಗಳಲ್ಲಿ ನೋಡ್ತಾ ಇದ್ವಿ. ಈಗ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ವಾಪಸ್ ಬಂದಿದೆ. ಮುಂಚೆ ಸಿನಿಮಾ ಅನ್ನೋದು ಮೆಸೇಜ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇತ್ತು. ಈಗ ನಾನು ಅದನ್ನೇ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಸಿನಿಮಾ ಅಂದರೆ ವಿಷುವಲಿ ದಟ್ ಶುಡ್ ಬಿ ದ ಮೆಸೇಜ್ ಕೊಡೋಣ. ಈ ಸ್ಪೀಡ್, ಇವತ್ತಿನ ಲೈಫ್ ಜರ್ನಿ ಸ್ಪೀಡ್ ಏನಿದೆಲ್ಲ, ಆ ಸ್ಪೀಡಲ್ಲಿ ಎಲ್ಲೋ ಒಂದು ಬ್ರೇಕ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾದವ್ರು ಮಾಡ್ತಾಯಿದ್ದಾರೆ. ಸಂತೋಷ, ಒಳ್ಳೆ ಮಾಡ್ತಾಯಿದ್ದಾರೆ. ನಮ್ಮ ಕನ್ನಡದವ್ರಂತೂ ಇಂಟರ್ನ್ಯಾಷನಲ್ ಮೂವೀಸ್ಗೂ ಮೀಸೋ ರೀತಿಯಲ್ಲಿ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಮಾಡೋರು ದೊಡ್ಡವರು ಇದ್ದಾರೆ, ಅವ್ರಿಗೆ ಆಶೀರ್ವಾದ ಇದೆ. ಸೊ ಈ ಜಾನರ್ನು ಮಾಡೋರು ಬೇಕಲ್ಲ. ಫೈನಲಿ ವಿಜುವಲಿ ನಾವೇನಾದ್ರು ಒಂದು ಕನ್ವೆ ಮಾಡಬೇಕಲ್ಲ, ಸಮಾಜಕ್ಕೆ ನಾವೇನಾದ್ರು ವಿಷಯ ತಿಳಿಸ್ಬೇಕಲ್ಲ. ಹೌದು, ಆ ವಿಷಯಗಳನ್ನ ತೊಗೊಂಡೇ ನಾವು ಸಿನಿಮಾದಲ್ಲಿ ತಿಳಿಸೋದು, ಅದೊಂದು ನನ್ನ ಪ್ರಯತ್ನ. ಆ್ಯಂಡ್ ಅವಾಗಲೂ ಒಂದು ಮಾತು ಹೇಳಿದ್ರು, ತುಂಬ ನಿಮಗೆ ಇನ್ಸ್ಪೈರ್ ಮಾಡೋದಂಥ ಡೈರೆಕ್ಟರ್ ಜೊತೆ ಒಂದು ಸಿನಿಮಾ ಮಾಡ್ತೀರಿ, ಅದು ರಿಸಲ್ಟ್ಸ್ ಏನೇ ಆಗಿರ್ಬೋದು. ಅದಾದಮೇಲೆ ಸಿಗುವಂಥ ಡೈರೆಕ್ಟರ್ ಅಂದರೆ ಮನ್ಸೂರೆ ಅವ್ರ ಜೊತೆಗೆ ಇದು 3ನೇ ಸಿನಿಮಾನ. ಅಂದರೆ ಯೂಶ್ವಲಿ ಒಬ್ಬ ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ ಅಂತಂದರೆ ಒಂದು ಸಿನಿಮಾ ಮಾಡ್ತಾರೆ, ಅಥವಾ 2ನೇ ಸಿನಿಮಾಗೆ ಅದು ಸಂಬಂಧ ಇನ್ನೊಂದು ಬಂದು. ಬಟ್ ಈ ಒಂದು ಜರ್ನಿ ಅಂದರೆ ಅವ್ರು ಹೇಳ್ತಾಯಿದ್ರು, ಮೊನ್ನೆ ಪ್ರೆಸ್ ಮೀಟಲ್ಲಿ ಕೇಳಿದೆ ನಾನು. ಅಂದರೆ ಏನೋ ಒಂದು ಇದರಲ್ಲಿದ್ದಾಗ ನಮ್ಮ ಪ್ರೊಡ್ಯೂಸರೇ ಮೋಟಿವ್ ಮಾಡಿದ್ರು, ಲೈಕ್ ಹೋಗೋಣ ಇನ್ನೊಂದು ಸಿನಿಮಾ ಮಾಡೋಣ ನಡೀರಿ ಅಂತಂದ್ಬಿಟ್ಟು. ಸೊ ಆ ಒಂದು ಬಾಂಡಿಂಗ್ ಆ್ಯಂಡ್ ಆ ಮೋಟಿವ್ ಏನಕ್ಕೆ ಬರುತ್ತೆ ಸರ್? ಆ ಮೋಟಿವ್ ಇಲ್ಲಿ ಯಾಕೆ ಬರ್ತಿದೆ ಅಂದರೆ, ಮನ್ಸೂರೆ ಅನ್ನೋ ಒಂದು ಶಕ್ತಿ ಏನಿದೆ ಅದು ಕೊಡಬೇಕಾಗಿರೋದು ಸುಮಾರು ವಿಷಯಗಳಿದೆ. ಮನ್ಸೂರೆ ಅನ್ನೋ ಒಂದು ಫಲವತ್ತಾದ ನೆಲ ಏನಿದೆ, ಒಂದು ಬಿತ್ತನೆಯಲ್ಲಿ ನನಗೆ ಫಲ ಸಿಗದೇ ಇರ್ಬೋದು, ಇನ್ನೊಂದು ಬಿತ್ತನೆಯಲ್ಲಿ ಫಲ ಸಿಗದೇ ಇರ್ಬೋದು ಅಂತ ಕಮರ್ಷಿಯಲ್ ಪ್ರೊಡ್ಯೂಸರ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಬೇಕಾಗಿರೋದು ಆ ನೆಲದಲ್ಲಿರೋ ಸೊಗಣ್ಣ ಹೊರಗಡೆ ಆದಷ್ಟು ತೂಡಿ ಒತ್ತಿ 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 ಬೆಳೆ ತೆಗಿಬೇಕು. ಸೊ ಆ ರೀತಿ ತೆಗೆದು ನಾವು ಒಳ್ಳೆ ಆಹಾರ ಕೊಡಬೇಕು ಸಮಾಜಕ್ಕೆ. ಯಾರು ಬ್ಯೂಟಿಫುಲ್ ನ್ಯೂಟ್ರಿಷನ್ಸ್ ಇದೆಲ್ಲ ಕೊಟ್ಟು ಏನು ಆರೋಗ್ಯಕರವಾದ ಆಹಾರ ಕೊಡಬೇಕಂತ ಯೋಚನೆ ಮಾಡಿದ್ವಿ. ಗೊಬ್ಬರ ಹಾಕ್ದಿರಾ, ರಾಸಾಯನಿಕ ಗೊಬ್ಬರ ಹಾಕ್ದಿರಾ, ಇನ್ನೊಂದು ಹಾಕ್ದಿರಾ, ಆ ಕೆಪಾಸಿಟಿ ಇರೋ ಡೈರೆಕ್ಟರ್. ಮತ್ತು ಈ ಥರ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೂ ತುಂಬ ಕಡಿಮೆ ಸಿಗ್ತಾರೆ. ಮತ್ತು ನಾವು ಒಂಥರ ಹಾಲು ನೀರು ಥರ ಮಿಕ್ಸಪ್ ಆಗಿದ್ದೀರಿ. ಸೊ ನಮ್ಮಿಬ್ಬರ ಏನು ಹೊಂದಾಣಿಕೆ ಇದೆ, ಸೊ ನಮ್ಮಿಬ್ಬರ ಉದ್ದೇಶ ಏನಿದೆ, ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಮ್ಯೂಚುಲಿ ವಿ ಆರ್ ವೆರಿ ಬಾಂಡಿಂಗ್. ಸರಿ, ಇನ್ನೊಬ್ಬರನ್ನ ತೊಗೊಂಡು ಬಂದರೆ ಅವ್ರದ್ದು ಥಾಟ್ಸ್ ಬೇರೆ ಥರ ಇರುತ್ತೆ. ಅವ್ರ ಹತ್ರ ನನ್ನ ಥಾಟ್ಗಳನ್ನ ಚರ್ಚೆ ಮಾಡಿದಾಗ ಅದು ಬೇರೆ ಥರನೇ ಇರುತ್ತೆ. ಓ ಸರ್ ಹಿಂಗೆ ಮಾಡ್ಬೇಡ ಸರ್, ನೀವು ಒಂದು ಮಿನಿಮಮ್ ಬಡ್ಜೆಟಲ್ಲಿ ಸರ್, ಇದು ಇವಾಗ ಜನಕ್ಕೆ ಬೇಕಾಗಿರೋದು ಕಾಮಿಡಿ ಸರ್, ಜನಕ್ಕೆ ಬೇಕಾಗಿರೋದು ಇನ್ನೊಂದು ಸರ್. ಅಲ್ಲಾರು ದಟ್ಟ OTPನವ್ರು ಇದ್ದಾರೆ ಸರ್, ಅವ್ರು ಅಷ್ಟು ದುಡ್ಡು ಕೊಡ್ತಾರೆ, ಯಾರು ಏನೂ ಕೊಡೋದು. ಯಾವುದೇ ಒಂದು ಗೆಲುವಿಗೆ, ಆ ಸಿನಿಮಾ ಗೆಲುವಿಗೆ ಮುಖ್ಯ ಕಾರಣವಾಗಿ ಕತೆ, ನಿರ್ದೇಶಕ, ಏನು ಆ್ಯಕ್ಟ್ ಮಾಡ್ತಾರೆ ಆ್ಯಕ್ಟರ್ಸ್, ಮತ್ತು ಅದರಿಂದ ಇರೋ ಎಲ್ಲ ಟೆಕ್ನಿಷಿಯನ್, ಇಷ್ಟು ಜನದ ಕೆಲಸ ಒಂದು ಉತ್ತಮವಾಗಿ ಮೂಡಿ ಬಂದರೆ ಜನ ಅದನ್ನು ಸ್ವೀಕರಿಸ್ತಾರೆ, ಇನ್ನೊಂದಾಗುತ್ತೆ. ಅದು ಬಿಟ್ಬಿಟ್ಟು ಈಗ ಬರೋ ಹೊಸ ಡೈರೆಕ್ಟರ್ಗಳು ಕನಸು ಕಾಣ್ತಾ ಇರ್ತಾರೆ. ಎಲ್ಲರೂ ಲೆಜೆಂಡ್ ಡೈರೆಕ್ಟರ್ಸ್ ಥರ ಅಂದ್ಕೊಂಬಿಟ್ಟಿರ್ತಾರೆ. ಒಂದು ಶಾರ್ಟಲ್ಲಿ ನಾನು ಯಾರವರು ಪ್ರಶಾಂತ್ ನೀಲ್ ಆಗ್ತೀನಿ ಅಂತ ಹೋಗ್ತಾರೆ, ಇನ್ನೊಬ್ರು ಯಾರೋ KGF ಇವರು ನಮ್ಮ ರಾಕಿ ಬಾಯ್ ಆಗ್ತೀನಿ ಅಂತ ಹೋಗ್ತಾರೆ. ಕನಸು ಕಾಣ್ತಾ ಇದ್ದಾರೆ, ಕಾಣಲಿ, ಬಟ್ ಗ್ರ್ಯಾಜುಯಲಿ ಹೋಗಿ ಶ್ರಮ ಬೀಳೋ ಆಲೋಚನೆಗಳಿಲ್ಲ, ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಗೈಡ್ ಮಾಡಿ ಹೋಗ್ತಾರೆ. ಸೊ ದಟ್ ಇಸ್ ವಾಟ್ ಮೈ ಒಪಿನಿಯನ್. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಅಂದರೆ ನಿಮ್ಮ ಅನುಭವಕ್ಕೆ ಬಂದಿರುವಂಥ ಬಿಸ್ನೆಸ್ ಸಿನಿಮಾದಲ್ಲಿ ನೀವು ಹೇಳ್ತಾ ಇರಲಿ, ಐ ಆಮ್ ನಾಟ್ ಅ ಪ್ರೊಡ್ಯೂಸರ್, ನನ್ನೊಂದು ಪ್ಯಾಷನ್ಗೆ ನೀವು ಕಂಟೆಂಟ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ, ನಿಮ್ಮ ಖುಷಿಗೆ ಅದೊಂದು ಸಂದೇಶ ಕೊಡೋದಕ್ಕೆ ಅಂತ ಹೇಳಿ. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಅಂದರೆ ಈ ಥರದ ಸಿನಿಮಾ ಮಾಡ್ತೀರಾ, ತೊಗೊಂಡೋಗಿ ಪ್ರೊಜೆಕ್ಷನ್ ಮಾಡಿ, ಅಂದರೆ ಥಿಯೇಟ್ರ್ ಬಿಡೋವರೆಗೂ ಅದೊಂದು ಬೆಳವಣಿಗೆ ನೀವು ಕಂಡಿದ್ದೀರಲ್ಲ ಸರ್ ಇವತ್ತಿನ ಸ್ಥಿತಿಗೆ, ಅದು ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮ್ಗಾದಂಥ ಅನುಭವಗಳೇನು ಅಂತ? ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಒಂದು ಕತೆ ಅಂತ ಬರುತ್ತೆ, ಕತೆನ ಚಿತ್ರಕಥೆ ಮಾಡ್ತಾರೆ. ಸೊ ಇದರಲ್ಲಿ ಈ ಥರದ್ದು ಒಂದು ಮೆಸೇಜ್ ಇದೆ, ಇದನ್ನು ಮಾಡೋಣ ಅಂತ ಏನು ನಾವಿಬ್ಬರು ಹೇಳಿದ್ವಲ್ಲ, ಮನ್ಸೂರೆ ಮತ್ತು ದೇವರಾಜ್ ಕಾಂಬಿನೇಷನ್ ಏನಿದೆ ಅಂದರೆ ದೇ ಸೇಮ್ ಥಿಂಗ್. ಏನಾದ್ರು ಕೊಡುಗೆ ಏನಿದೆ ನಮ್ಮಿಂದ, ಸೊ ನಾವು ಅದನ್ನು ಆಲೋಚನೆ ಮಾಡಿರ್ತೀವಿ. ಅದರ ಔಟ್ಪುಟ್ ಬರೋವರೆಗೂ 100% ನಮಗೆ ಅದಕ್ಕೇನು ಅನ್ನೋದನ್ನು ನಾವು ಡೇ 1 ಬಿಫೋರ್ ಶೂಟ್ ಡೇ 1ನಲ್ಲಿ ನಾವೊಂದು ಬೌಂಡ್ರಿ ಫಿಕ್ಸ್ ಮಾಡಿರ್ತೀವಿ. ಇಷ್ಟೇ ದಿವಸದಲ್ಲಿ ಸಿನಿಮಾ ಮುಗಿಬೇಕು,
ಇಷ್ಟೇ ಆಗಿರುತ್ತೆ, ಇಷ್ಟೇ ಬಡ್ಜೆಟ್ ಆಗಿರುತ್ತೆ, ಇಷ್ಟೇ ಆಗಿರುತ್ತೆ. ನಮ್ಗೆ ಇಷ್ಟೇ ಗೊತ್ತು. ಈ ಸಿನಿಮಾಕ್ಕೆ ಏನೆಲ್ಲ ಕೊಡಬೇಕು ಅನ್ನೋದು ಮಾತ್ರ ನಮಗಿಬ್ಬರಿಗೂ ಗೊತ್ತು. ಅದರಿಂದ ಬಿಸ್ನೆಸ್ ಎಷ್ಟು ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ ನಮಗೆ ಗೊತ್ತೇ ಇಲ್ಲ. ಬಟ್ ಅದ್ರಲ್ಲಿ ಬಂದಿಲ್ಲ ಅಂದರೂ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗೋದಿಲ್ಲ. ನಮಗೆ ಗೊತ್ತಿರೋದು ಕೊಡೋದು ಮಾತ್ರ. ನಮಗೆ ಬೇರೆ ಏನಾದ್ರು ಕೊಡಬೇಕಂದ್ರೆ ಏನು ಅಭಿಮಾನಿಗಳಿದ್ದಾರೆ, ಚಿತ್ರ ಅಭಿಮಾನಿಗಳು, ಚಿತ್ರನ ಬೇರೆ ರೀತಿಯಲ್ಲೂ ನೋಡೋದನ್ನು ಕಲಿತಾಗ ನಮಗೇನಾದ್ರು ಸಿಗ್ಬೋದು. ಅದೇ ನಾನು ಕೇಳ್ತಿರೋದು ಈ ಅಂಡರ್ಸ್ಟ್ಯಾಂಡಿಂಗ್ ಸರ್. ಈಗ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ ಅಥವಾ ದಟ್ಸ್ ವಾಟ್. ಓಕೆ, ನೀವು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಮತ್ತು ಪ್ರಮೋಷನ್ ಪಾಯಿಂಟ್ ಚಿತ್ರ ಮುಗಿದ ಮೇಲೆ ಸಿನಿಮಾ ಅಂದರೆ ಹಿಂಗೆ ಸೆಲ್ ಮಾಡಬೇಕು, ಹಿಂಗೆ ಮಾರ್ಕೆಟಿಂಗ್ ಮಾಡಬೇಕು, ಹಿಂಗೆ ರಿಲೀಸ್ ಅದು ದಟ್ಸ್ ಆಲ್. ನಿಮ್ಗೆ ಆಗಲಿಲ್ಲ, ದಟ್ಸ್ ಆಲ್. ಅದಕ್ಕೆ ಪದನೇ ಇಲ್ಲ. ಏನೋ ಹೇಳ್ತಾರೆ, ಪ್ರತಿಯೊಬ್ಬರು ಬರ್ತಾರೆ, ನಾವು ಹಂಗೆ ಪ್ರಮೋಷನ್ ಮಾಡ್ತೀವಿ ಸರ್, ನಾವು ಇದು ಮಾಡ್ತೀವಿ ಸರ್, ನಮ್ಮದು ಬಡ್ಜೆಟ್ ಇಷ್ಟು ಸರ್, ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಸರ್, ಪ್ರಮೋಷನ್ ಮಾಡೋದು ಮುಖ್ಯ ಸರ್, ಪ್ರೆಸೆಂಟೇಷನ್ ಮುಖ್ಯ ಸರ್, ಫ್ಲೇವರ್ ಮುಖ್ಯ ಸರ್, ಎಲ್ಲ ಹೇಳ್ತಾರೆ. ಸೊ ನಮ್ಮ ಸಿನಿಮಾಗೆ ಎಷ್ಟು ಬೇಕು, ನಾವೇನು ಡಿಸೈನ್ ಮಾಡಿರ್ತೀವಿ ಅದ್ರ ತಕ್ಕ ಮಟ್ಟಿಗೆ ನಾವು ಪ್ರಮೋಷನ್ ಮಾಡ್ತೀವಿ. ಸೊ ಇದಕ್ಕೆ ರೀಚಬಿಲಿಟೀಸ್ ಬಂದಾಗ ಡೆಫಿನೆಟ್ಲಿ ಮಾಡ್ತೀವಿ. ಆಯಿತು, ಈಗ ಒಂದು 100 ಕೋಟಿ ಸಿನಿಮಾಗೆ 200 ಕೋಟಿ ಬಡ್ಜೆಟ್ನಲ್ಲಿ ಪ್ರಮೋಷನ್ ಮಾಡಿದ್ರೆ ಸಕ್ಸಸ್ ಆಗಲ್ಲ. ರೀಸೆಂಟಾಗಿ ಅದು ಯಾವುದು ಕಮಲ್ ಹಾಸನ್ ಸಿನಿಮಾಗೆ ಸುಮ್ಮನೆ ಪ್ರಮೋಷನ್ ಮಾಡಿದ್ರಿ, ಅವ್ನು ಯಾರಿಗೂ ಗೊತ್ತೇ ಇರಲಿಲ್ಲ. ಅದನ್ನು ತೊಗೊಂಬರ್ತೀರ, ಎಲ್ಲೋ ಇಡ್ತೀರ, ಹೆಂಗೆಂಗೋ ಹೋಗುತ್ತೆ. ಇಷ್ಟೆಲ್ಲ ಪ್ರಮೋಷನ್ ಆಯಿತು, ಅನ್ಪೇಯ್ಡ್ ಪ್ರಮೋಷನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಪೇಮೆಂಟೇ ಮಾಡಿಲ್ಲ, ಆದರೂ ಪ್ರಮೋಷನ್. ಸುಮ್ಮನೆ ಕಮಲ್ ಹಾಸನ್ಗೆ ಬೈದ್ರೆ TRP ಸಿಗತ್ತೆ ಅಂತ ಬೈದ್ರಿ, ಸಂತೋಷ. ಅಭಿಮಾನದಿಂದ ಬೈದ್ರಲ್ಲಿ ಏನೂ ತಪ್ಪಿಲ್ಲ, ಬೈರಿಯನ್ನು ಮಾಡಿ ಪ್ರಮೋಷನ್ ಮಾಡೋರು. ಆದರೂ ಅದು ಸಕ್ಸಸ್ ಆಗಲಿಲ್ಲ. ಯಾಕೆ ಸಕ್ಸಸ್ ಆಗಲಿಲ್ಲ ಅಂದರೆ ಬಂಡವಾಳ ಇರಲಿಲ್ಲ. ಸಿನಿಮಾದಲ್ಲಿ ಬಂಡವಾಳ ಇರಲಿಲ್ಲ. ಸಿನಿಮಾಗೆ ಬಂಡವಾಳ ಇತ್ತು, ಸಿನಿಮಾದಲ್ಲಿ ಬಂಡವಾಳ ಇರಲಿಲ್ಲ. ಸೊ ಅವನಿಗೇನು ಬರಲಿಲ್ಲ. ಸೊ ಪ್ರಮೋಷನ್ ಮಾಡೋದು ಇಂಪಾರ್ಟೆನ್ಸ್ ಏನಿದೆ, ಯಾರಿಗೆ ರೀಚಬಿಲಿಟಿ ಬೇಕು ಏನನ್ನೋದು ನಾವು ಒಂದು ಡಿಸೈನ್ ಮಾಡಿದ್ದೀವಿ, ಅದ್ರ ಮುಖಾಂತರ ಹೋಗ್ತಾ ಇದ್ದೀವಿ. ನೀವೆಲ್ಲ ಈ ಸತಿ ನಾನು 5ನೇ ಸಿನಿಮಾಗೆ ನೀವು ಯಾರೆಲ್ಲ ಪ್ರಮೋಷನ್ ಮಾಡೋದಕ್ಕೆ ನೀವು ಸೆಲ್ಫಲ್ಲಿ ಬಂದು ಸರ್ ನಾವೇನಾದರೂ ಮಾಡಬೇಕು, ನಿಮ್ಮ ಸಿನಿಮಾನ ಗೆಲ್ಲಿಸಬೇಕು ಅಂದರೆ ನಿಮಗಿರೋ ಕಾತುರ ಇದಲ್ಲ, ಈ ಥರ ನಿರ್ದೇಶಕನ್ನ, ಈ ಥರ ನಾವು ಉಳಿಸ್ಕೋಬೇಕನ್ನೋ ನಿಮಗೆ ಕಾತುರ ಇದಲ್ಲ. ನೋಡಿ, ಈಗ ಮೊದಲನೇ ಸಿನಿಮಾಗೆ ಇರಲಿಲ್ಲ. ಮೊದಲನೇ ಸಿನಿಮಾಗೆ ನನ್ನ ಪ್ರಮೋಷನ್ ಖರ್ಚು ನೀವು ಯಾರೂ ನಂಬೋದಿಲ್ಲ, more than 5 crores. 5 ಕೋಟಿ ನಾನು ಬರೀ ಪ್ರಮೋಷನ್ನೇ ಮಾಡಿದೆ. ಸೊ ನಾನು ಅದು ನಂಬಲಿಲ್ಲ. ಆಮೇಲೆ ಆ್ಯಕ್ಟ್ 1978ಗೆ ಎಲ್ಲ ಅಭಿಮಾನಿಗಳು ಬಂದರು. ಅನ್ಫಾರ್ಚುನೇಟ್ ಕೋವಿಡಿಂದ ಥಿಯೇಟ್ರ್ ಒಳಗಡೆ ಆಡೋ ಬರಲಿಲ್ಲ. ಅಲ್ಲಿ ಬಿಸ್ನೆಸ್ ನನಗೆ ಮಾಡೋಕ್ಕೆ ಬಂದಿರಲಿಲ್ಲ. ಮೀನ್ಸ್ ಆ ಥರ ಬಿದ್ವಿ. ಈ ಮೂಮೆಂಟ್ ಬಂದಿದ್ದೀವಿ, ಹೋಗ್ತೀವಿ ಅಂತೇಳಿ. 1920-21 ವೆರಿ ಗುಡ್ ಮೂವಿ. ವಿ ಆರ್ ಸ್ಯಾಟಿಸ್ಫೈಡ್. ಈಗ ನಾನು ಮೊದಲನೇ ಸಿನಿಮಾ ಆಗ್ಬೋದು, 2ನೇ ಸಿನಿಮಾ ಆಗ್ಬೋದು, 3ನೇ ಸಿನಿಮಾ ಆಗ್ಬೋದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವೇನು ಮಾಡಿದ್ದೀವಿ ಅದು ನಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಬಿಸ್ನೆಸ್ ಅಂತ ನೀವು ಹೇಳಿದಾಗ ಬರುತ್ತಾ ಬಿಡುತ್ತಾ ನನಗೆ ಡೆಫಿನೆಟ್ಲಿ ಗೊತ್ತಿಲ್ಲ. ಶಕ್ತಿ ಇರೋರು ಮಾಡ್ತಿರೋದು. ನಾನು ಕೊಡಬೇಕು ಅನ್ನೋದನ್ನು ಕೊಡ್ತಾ ಇರ್ತೀನಿ. ನನಗೆ ಸಿಗಬೇಕು ಅಂತಿದ್ರೆ ಕೊಡ್ತಾನೆ. ಬಟ್ ಇದನ್ನೆಲ್ಲ ಮಾಡೋಕ್ಕೆ ಶಕ್ತಿ ಕೊಡೋದು ಮೇಲಿರೋನೇ ಸ್ವಾಮಿ, ನಾನು ಅನ್ನೋದು ಅಲ್ಲವೇ ಅಲ್ಲ. ಸೊ ನಿನಗೆ ಈ ಕೆಲಸ ಕೊಟ್ಟಿದ್ದೀನಿ, ನೀನು ಇದನ್ನು ಮಾಡು ಅಂತ ಹೇಳಿದ್ದಾರೆ, ನಾನು ಅದನ್ನು ಮಾಡ್ತಾಯಿದ್ದೀನಿ. ತಪ್ಪೇನು ಮಾಡ್ತಾ ಇಲ್ಲ. ದೂರ ತೀರಯಾನ ಬಂತು ಅಂತಂದರೆ ಆಲ್ರೆಡಿ 2 ಹಾಡು ಅಂದರೆ ಇನ್ನೊಂದು ವಿಷಯ ಸರ್, ಅಂದರೆ ತುಂಬ ಆರ್ಗ್ಯಾನಿಕ್ ವೇಯಲ್ಲಿ ಈ ಸಿನಿಮಾ ಪ್ರಮೋಟ್ ಆಗ್ತಿದೆ. ಸೊ ನೀವು ಅದನ್ನು ಹೇಳಿದ್ರಿ, ಪ್ರೀವಿಯಸ್ ಸಿನಿಮಾಗಳು ನಂಬಿಕೆ ಇಲ್ಲ, ಅದು ಕರೆಕ್ಟು, ಆ ಪ್ಯಾಟರ್ನ್ ಆಫ್ ಇದು ನಂಬಿಕೆ ಇಲ್ಲ. ಬಟ್ ಇದು ದ ವೇ ಆರ್ಗ್ಯಾನಿಕ್ ಇವಾಗ ವೆರಿ ಇಂಪಾರ್ಟೆಂಟ್. ನಾನು ಇದನ್ನು ಪ್ರತಿ ಒಬ್ಬರ ಹತ್ರನೂ ಹೇಳ್ತಾ ಇದ್ದೀನಿ ಕೂಡ. ಅಂದರೆ ಇವತ್ತಿಗೆ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ಈ ನಾವುಗಳು ಮಾಡಿರುವಂಥ ತಪ್ಪೇನು, ಬೂಸ್ಟೆಡ್ ಥಿಂಗ್ಸ್. ಅದು ನಂಗೆ ಅರ್ಥನೂ ಆಗಲ್ಲ. ಹೇಳ್ತಾರೆ ಸರ್ ಇಷ್ಟು ಪೇಮೆಂಟ್ ಮಾಡಿದ್ರೆ ಬೂಸ್ಟ್ ಆಗುತ್ತೆ. ನಾನು ಅದೆಲ್ಲ ಮಾಡಬೇಡಿ, ನಿಮ್ಗೆ ಆಗಲೇ ಇಲ್ಲದಲ್ಲ. ಐ ಡೋಂಟ್ ನೀಡ್ ಕೆಮಿಕಲ್ ಹಾಕಿ ನಾನು ಬೆಳೆಯೋದಿಲ್ಲ. ಆರ್ಗಾನಿಕ್ ಆಗೇ ಬೆಳಿತೀನಿ, ಬಂದಷ್ಟೇ ಬೆಳೆ ಬರಲಿ, ಅಷ್ಟೇ ತಿಂದರೆ ಅಷ್ಟರಲ್ಲಿ ಸಿಗೋ ಪ್ರೋಟೀನೇ ಮಕ್ಳಿಗೆ ಸಿಗಲಿ ಅಲ್ವಾ. ಯಾಕೆ ನಮಗೆ ಕಲಬೆರಕೆ ಬೇಡ ಅಲ್ಲ ನಮಗೆ. ಆ ಪ್ರಯತ್ನದಲ್ಲಿದ್ದೀವಿ. ಅದು ನಿಮ್ಗೆ ಹೇಳಿದ್ದು. ನೀವು ನಮ್ಗೆ ಅದೇ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀರಾ. ನೀವೇ ಈಗ ಹೇಳಿದ್ರಿ ಸರ್ ಇಟ್ ಇಸ್ ಆಲ್ ಆರ್ಗಾನಿಕ್. ನನಗೆ ಅದನ್ನು ಖುಷಿ ಕೊಡ್ತದೆ. ಆರ್ಗಾನಿಕಲ್ಲಿ ಇಷ್ಟೆಲ್ಲ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ದ ವೇ ಆ ಹಾಡು, ಆ ಕಮೆಂಟ್ಸು ಅದನ್ನೆಲ್ಲ ನೋಡ್ತಾ ಇದ್ದಾರೆ. ದಟ್ಸ್ ವಾಟ್ ವಿ ನೀಡ್ ಅಷ್ಟೇ. ಅದನ್ನೇ ನಂಬೋದು ಕೂಡ ಪ್ರೇಕ್ಷಕರೇ. ಈಗ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಆಡಿಯನ್ಸ್ನ ಬ್ಲೇಮ್ ಮಾಡೋದಾಗಲಿ, ಏನಕ್ಕೆ ನಂಬಿಕೆ ಕಳ್ಕೊಂಡಿದ್ದೀರಾ ಅಂತಂದರೆ ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವತ್ತು ನಂಬ್ತಾ ಇಲ್ಲ. ಬಿಕಾಸ್ ಚೆನ್ನಾಗಿಲ್ಲದೆ ಇರೋದನ್ನ ನೀವು ಸುಮಾರು ಚೆನ್ನಾಗಿದೆ ಹೇಳ್ಬಿಟ್ಟಿದ್ದೀರಾ. ಹುಲಿ ಬಂದು ಕತೆ ಆಗಿದೆ. ಸೊ ಆ ಒಂದು ವಿಚಾರಕ್ಕೆ ದ ವೇ ಈ ಸಿನಿಮಾ ಹೋಗ್ತಾ ಇರೋ ರೀತಿ ತುಂಬ ಖುಷಿ ಆಗ್ತದೆ, ಮತ್ತು ಇದು ಬೇಕಾಗಿರೋದು ಕೂಡ. ಸೊ ಈ ಸಿನಿಮಾದ ವಿಶೇಷತೆಗಳ ಬಗ್ಗೆ ಅಂದರೆ ನೀವು ಮನ್ಸೋರೆ ಆ ಕಾಂಬಿನೇಷನ್ ಏನು ಮಾಡ್ಕೊಂಡು ಬಂದಿದ್ದೀರೋ ಅದನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಇದು ಈ ಥರದೊಂದು ಸಿನಿಮಾ ಅಂತಂದಾಗ ಇದು ಅನೌನ್ಸ್ ಮಾಡಿದಾಗಲೇ ಅದೊಂದು ಸಣ್ಣ ಬಿಟ್ಟಾಗ್ಲೇ ಇವರೇನೋ ಬೇರೆ ಹೋಗಿದ್ದಾರಲ್ಲ ಅಂತ. ಸೊ ಇದರ ಆಯ್ಕೆ ಏನಾಗಿತ್ತು ಮತ್ತು ಇದ್ರ ವಿಶೇಷತೆ ಏನು ಸರ್? ಅಂದರೆ ಎಲ್ಲಿ ಎಕ್ಸೈಟ್ ಮಾಡಿದ್ದು ನಿಮಗೆ ಅಂತ?
ಓಕೆ, ನೀವು ಕೇಳ್ತಿರೋದು ಈ ಸಿನಿಮಾದಲ್ಲಿ ಈ ಕಥೆನ ನೀವು ಏನಕ್ಕೆ ಆಯ್ಕೆ ಮಾಡಿದ್ರಿ ಅಂತ. ನಿಮ್ಗೆ ಎಕ್ಸೈಟ್ ಮಾಡಿದ ಪಾಯಿಂಟ್ ಏನು ಈ ಸಿನಿಮಾಲಿ, ಅಂದರೆ ಈ ಕಥೆಯಲ್ಲಿ ಏನು? ಈ ಕಥೆನಲ್ಲಿ ನಾನು ಆಯ್ಕೆ ಮಾಡೋಕ್ಕೆ ವಿಶೇಷವಾಗಿ ಸಿಕ್ಕಿದ್ದು ಅಗೇನ್ ಐ ಟೋಲ್ ಯು, ನಮ್ಮ ಸಿಗ್ನೇಚರ್ ಇದ್ದೇ ಇದೆ. ನಂದು ಮನ್ಸೂರೆದು ಇಲ್ಲೇ ಫೈನಲ್ ಸಿಗ್ನೇಚರ್ ಒಂದು ಬಂದೇ ಬರುತ್ತೆ. ಹೌದು. ಇತ್ತೀಚೆಗೆ ಈ ಜನ್ರೇಷನಲ್ಲಿ ಪರ್ಟಿಕ್ಯುಲರ್ ಆಗಿ ಅರ್ಬನ್ ಏನು ನಮ್ಮ ಸಿಟಿ ಸೈಡು, ನೆವರ್ ವೆಂಟ್ ಟು ವಿಲೇಜಸ್. ನನ್ನ ಅಲ್ಲಿನ ಪರಿಸರ ಹೆಂಗೆ ನಡೆಯುತ್ತೆ ಏನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಆಸೆ ಎಲ್ಲ ಅಲ್ಲಿರೋ ಥರ ಇದೆ. ವಿ ಶುಡ್ ಬಿ ಗ್ರೀನ್, ಒಳ್ಳೆ ಆ್ಯಂಬಿಯನ್ಸಿ ಅಂದರೆ ಒಳ್ಳೆ ಪರಿಸರದಲ್ಲಿ ಬದುಕಬೇಕು ಅನ್ನೋದು ನನಗೆ. ಸೊ ಯಾವುದೋ ಒಂದು ಕೆಲಸ ಮಾಡೋಕೆ ಹೋಗ್ತೀವಿ. ಎಕ್ಸಾಂಪಲ್, ಇದು ಲವ್ ಸಿನಿಮಾ ಅಂತಲೇ ಇಟ್ಕೊಳ್ಳಿ. ನೀವು ಲವ್ ಮಾಡ್ಬೇಕಾದ್ರೆ ಯಾರಿಗಾರು ಹೇಳ್ತೀರಾ? ಇಲ್ಲ. ಖುಷಿಯಾಗಿ ಲವ್ ಮಾಡ್ತೀರಾ? ಯಾವ ರೇಂಜಲ್ಲಿ ಆವಾಗ ನಿಮ್ಮ ಹತ್ರ ಯಾವ ಹೈಪಲ್ಲಿ ನಿಮಗೆ ಮೈಂಡ್ ಇರುತ್ತೆ, ಯಾರಿಗೂ ಹೇಳಲ್ಲ. ಯು ಸ್ಟಾರ್ಟಪ್ ಯುವರ್ ಲವ್. ಫಸ್ಟ್ ಸೈಟ್ ಅಂತೀರಾ, ಏನೇನು ಹೇಳ್ತಾರೆ. ನಮಗಂತೂ ಯಾವತ್ತೂ ಲವ್ ಆಗಿಲ್ಲ ಸ್ವಾಮಿ. ಅಂದರೆ ಹೆಣ್ಮಕ್ಳ ಜೊತೆ ನನಗೆ ಎಲ್ಲರ ಜೊತೆನೂ ಲವ್ ಆಗಿದೆ. ಪ್ರೀತಿಯಿಂದನೇ ಇದ್ದೀನಿ, ಆ ಪ್ರೀತಿಯಿಂದನೇ ಬೆಳೀತಾ ಇದ್ದೀನಿ, ಹಂಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಲವ್ ನನ್ನ ಮಕ್ಳ ಮೇಲೆ, ನನ್ನ ಹೆಂಡತಿ ಮೇಲೆ ನಮ್ಗೆ ಇದ್ದಿದ್ದೇ ಇರುತ್ತೆ. ಲವ್ ಅಂತ ಹೋಗ್ತಾರೆ. ವೆನ್ ಸಕ್ಸೀಡ್, ಚೆನ್ನಾಗಿರೋ ಡೇಸ್ನಲ್ಲಿ ಚೆನ್ನಾಗಿರ್ತಾರೆ. ಈಗಿರೋ ಸಿಟಿ ಆ್ಯಂಬಿಯನ್ಸಿನಲ್ಲಿ ಯಾವಾಗ ಯಾರಿಗೆ ಮೀಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಇವನ್ ಇವ್ರಿಗೆ ಪ್ರಾಪರಾಗಿ ಲವ್ ಮಾಡೋಕ್ಕೂ ಟೈಮ್ ಇರಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ನಾರ್ಮಲಿ ಲವ್ ಅಂದರೆ ಅಪ್ಪ ಅಮ್ಮನಿಗೆ ಎದುರಿಸ್ಬೇಕು, ಅತ್ತೆ ಮಾವನಿಗೆ ಎದುರಿಸ್ಬೇಕು, ಅಥವಾ ಊರಲ್ಲಿರೋ ಯಜಮಾನಿಗೆ ಎದುರಿಸ್ಬೇಕು, ಯಾರಿಗೊಬ್ಬನ ಹೊಡಿಬೇಕು, ಹುಡುಗಿನ ಎತ್ಕೊಂಡು. ಆಲ್ರೆಡಿ ಈಗ ಬರ್ತಾ ಇರೋದು ಲವ್ ಅಂದರೆ ನಾನು ಆಲ್ಮೋಸ್ಟ್ ಹಂಗೆ ಕಾಣಿಸ್ತಾ ಇರೋದು. ಸುಮ್ಮನೆ ಹೀರೋ ಆಳ್ತಾನೆ, ಸುಮ್ಮನೆ ಹೀರೋಯಿನ್ ಆಳ್ತಾಳೆ. ಈ ವಿಚಾರನ ಬೇರೆ ಪ್ಯಾಟ್ರನಲ್ಲಿ ಹೇಳ್ತಾ ಇದ್ದೀವಿ. ಲವ್ ಅಂದರೆ ಇದು, ಲವ್ ಅಂದರೆ ಇದು ಅಂತ ಹೇಳಕ್ಕೆ ಹೋಗ್ತಿದ್ವಿ. ಲವ್ ಸ್ಟೋರಿ ಅಲ್ಲ ಇದು. ನೀವು ಅಂದ್ಕೊಂಡಂಗೆ ಇದು ಲವ್ ಸ್ಟೋರಿ ಅಲ್ಲ. ಈ ಸ್ಟೋರಿನೇ ಜನ ಲವ್ ಮಾಡಬೇಕಾಗಿರೋದು. ಜನ ಈ ಸ್ಟೋರಿನೇ ಲವ್ ಮಾಡಬೇಕಾಗಿರೋದು. ಮತ್ತು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಏನಾದರೂ ಮಾಡಿ. ಆಗ ನಾವು ಹೇಳಿದ್ವಿ, ನಮ್ಮ ಸಿನಿಮಾ ಮೇಲೆ ಅಷ್ಟೇ ನಮಗೆ ನಂಬಿಕೆ ಇರಬೇಕು. ಯಾರೋ ಬಂದು ನೋಡ್ತಾರೆ, ಯಾರೋ ಪ್ರಮೋಷನ್ ಮಾಡ್ತಾರೆ, ಯಾರೋ ನಮ್ಮನ್ನು ಮೇಲೆ ಎತ್ತಾರೆ, OTTನವ್ರು ಬಂದು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ, ಸ್ಯಾಟಲೈಟ್ನವ್ರು ನಮ್ಗೆ ದುಡ್ಡು ಕೊಟ್ಬಿಡ್ತಾರೆ, ಇನ್ನೊಂದೇನೋ ಒಂದು 4 ಫೈಟ್ ಇಟ್ಬಿಟ್ರೆ ಒಂದಷ್ಟು ದುಡ್ಡು ಕೊಟ್ಬಿಡ್ತಾರೆ. ಏನೂ ಅಲ್ಲ. ನಂಬಿಕೆ ನಿನ್ನ ಮೇಲೆ ನೀನು ಇಟ್ಕೋಬೇಕು ಅನ್ನೋದನ್ನು ಏನು ನಾವು ಹೇಳ್ತೀವಿ ಯಾವಾಗಲೂ ಸರ್. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊ. ಹಾಗೆ ಜನಕ್ಕೆ ನಾವು ಒಂದು ಸಂದೇಶ ಕೊಡೋದಕ್ಕೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಆ ಸಂದೇಶನೇ ಕೊಡೋದೇ ನನ್ನ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಯಾವ ರೀತಿ ನಿಮಗೆ ಚಿತ್ರಕಥೆನಲ್ಲಿ ಹೇಳ್ಕೊಂಡು ಹೋಗ್ತೀವಿ. ಪ್ರೀತಿ ಅಂದರೆ ಏನು? ಪ್ರೀತಿ ನಾಟ್ ಓನ್ಲಿ ಫಾರ್ ಯಂಗ್ಸ್ಟರ್ಸ್. ಪ್ರೀತಿ ಎಲ್ಲರಲ್ಲೂ ಇರಬೇಕಲ್ಲ. ಪ್ರೀತಿ 18 ವರ್ಷಕ್ಕೆ ಹುಟ್ಟಬೇಕಂತ ಏನಾದ್ರು ಕಾನೂನು ಇದೆಯಾ? ಹೌದು. ಸೊ ಪ್ರೀತಿ ಅಂದರೆ ನಾರ್ಮಲ್ ಎಲ್ಲರಿಗೂ ಹುಡುಗ ಹುಡುಗಿ ಮಾಡೋದನ್ನೇ ಪ್ರೀತಿ ಅಂತ. ಸೊ ಅದೇನು ಹೇಳ್ತಾ ಇದ್ದೀವಿ, ಇಲ್ಲಿ ನಾವು ಪ್ರೀತಿ ಏನಂತ ತೋರಿಸ್ತಾ ಇದ್ದೀವಿ, ಒರಿಜಿನಲ್ ಪ್ರೀತಿ ಅನ್ನೋದನ್ನು ಹೇಳೋಕೆ ಹೋಗ್ತಾ ಇದ್ದೀವಿ ನಿಮಗೆಲ್ಲರೂ. ಆ ಒರಿಜಿನಲ್ ಪ್ರೀತಿ ಏನನ್ನೋದು ನಾವು ಅವ್ರಿಗೆ ಕೂತಾಗ ರೀಸೆಂಟ್ಲಿ ನಡೆದಿರೋ ಕೆಲವು ಇನ್ಸ್ಟೆಂಟ್ಗಳು ಇಲ್ಲೆಲ್ಲ ಇದೆ. ಅಂದರೆ ಅಲ್ಲಿ ಯಾವುದು ಒರಿಜಿನಲ್ ಇನ್ಸ್ಟೆಂಟು ಅದಂತ ಏನಲ್ಲ. ದಿಸ್ ಇಸ್ ಆಲ್ಸೋ ಅಗೇನ್ ಕಾಲ್ಪನಿಕನೇ. ನಾವು ಹಿಂಗೆ ಇರಬೇಕು, ಈ ರೀತಿ ನಾವು ಇರಬೇಕು. ಲವ್ ಅಂದರೆ ಈ ರೀತಿಯೇ ಮಾಡಬೇಕು. ಒಬ್ಬರನ್ನೊಬ್ಬರು ಏನಕ್ಕೆ ಅರ್ಥ ಮಾಡ್ಕೋಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಬ್ಬರನ್ನೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಕೆ ವಿ ನೀಡ್ ಟೈಮೇ ಇಲ್ಲ. ಎಲ್ಲ ನೀವು ಆನ್ಲೈನಲ್ಲಿ ಲವ್ ಮಾಡ್ಕೊಂಡು ಕೂತ್ಕೊಂಬಿಟ್ಟು ಡ್ಯಾಮೇಜ್ಗಳು ಮಾಡ್ಕೊಂಬಿಟ್ಟು ನಿಮ್ಮನ್ನು ನಂಬ್ಕೊಂಡಿರೋ ಪೇರೆಂಟ್ಸ್ಗೆ ಅಳಿಸೋ ಕೆಲಸ ಮಾಡಬೇಡಿ. ಡೋಂಟ್ ಡೂ ದಟ್ ಥಿಂಗ್. ಲವ್ ಅಂದ್ರೇನು? ಖುಷಿ. ಒನ್ಸ್ ಲವ್ ಸ್ಟಾರ್ಟ್ ಆದರೆ ಉಸಿರು ನಿಲ್ಲೋವರೆಗೂ ಆ ಖುಷಿ ಇರಲೇಬೇಕು. ಬೇರೆಯವ್ರು ಉಸಿರು ನಿಲ್ಲಿಸೋದಕ್ಕೆ ಹೋಗಬೇಡಿ. ಆ ರೀತಿ ಒಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಈ ಕಂಟೆಂಟ್ ಈ ಥರದ್ದು ಏನಾದ್ರು ಮಾಡಬೇಕಂತ ಡಿಸ್ಕಸ್ ಮಾಡಿದಾಗ ಈ ದೂರ ತೀರ ಅನ್ನೋ ಕತೆ ಉದ್ಭವ ಆಗಿದೆ. ಸೊ ವಾಟ್ ವಿ ಡಿಡ್ ಇನ್ ದಿಸ್ ಮೂವಿ, ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಮೂವಿ. ಮತ್ತು ನಮ್ಮ ಸಿನಿಮಾಗಳು, ನಂದು ಮನ್ಸೂರೆ ಅಂತ ಸಿನಿಮಾ ಮತ್ತು ಮೈ ಟೋಟಲ್ ಟೀಮ್, ನೀವು ನಾನು ಮನ್ಸೂರೆ ಒಂದೇ ಕಾಂಬಿನೇಷನ್ ಅಲ್ಲ, ಕೈಂಡ್ ಇನ್ಫಾರ್ಮೇಷನ್. ಅನ್ಫಾರ್ಚುನೇಟ್ ಆಗಿ ನನಗೆ ಕೆಲವು ಟೆಕ್ನಿಷಿಯನ್ಸ್ ನಮ್ಮ ಟೈಮಿಗೆ ಸಿಗದೇ ಇರೋದ್ರಿಂದ ಬೇರೆ ಚೇಂಜ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಸೇಮ್ ಟೀಮ್ ಇರುತ್ತೆ ನಮ್ಮಲ್ಲಿ. ಸೊ ನಮ್ಗೆ ಒಂದು ಬಾಂಡಿಂಗ್ ಸಂಬಂಧಗಳು ಬೆಳೆದಿದೆ. ಅದೇ ಸಂಬಂಧಗಳ ಥರನೇ ಈ ಸಿನಿಮಾದಲ್ಲೂ ನಾವು ಹೇಳೋಕ್ಕೆ ಹೋಗ್ತೀವಿ. ಬಿ ಎ ಟೀಮ್. ಸಂದರ್ಭಕ್ಕೆ ತಕ್ಕಂಗೆ ಬದಲಾಯಿಸ್ಕೊಂಡು ಪ್ರೀತಿ ಮಾಡಬೇಡಿ. ಪ್ರೀತಿ ಮಾಡೋದು ಇನ್ನೊಂದು ವ್ಯಕ್ತಿನ ಯಾವ ವಿಷಯಕ್ಕೆ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ಹೇಳೋಕ್ಕೆ ಹೋಗ್ತಾ ಇದ್ದೀವಿ. ಬೇರೆಯವರು ಯಾವುದಕ್ಕೆ ಪ್ರೀತಿ ಮಾಡ್ಬೇಕಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಪ್ರೀತಿ ಯಾಕೆ ಮಾಡಬೇಕು, ಯಾವ ವಿಷಯಕ್ಕಾಗಿ ಪ್ರೀತಿ ಮಾಡಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ಹೇಳ್ತಾ ಇದ್ದೀವಿ. ಜನ ಡೆಫಿನೆಟ್ಟಾಗಿ ಇದನ್ನು ನೋಡಬೇಕು, ನೋಡ್ತಾರೆ. ಮೋಸ್ಟ್ಲಿ ಈಗ ದೇವ್ರಿಗೆ ನಮ್ಮ ಮೇಲೆ ಅಂದರೆ ಅವ್ನು ನಮ್ಗೆ ಇಷ್ಟು ಪ್ರಯತ್ನಗಳಲ್ಲಿ ನಾವು ಕೊಟ್ಟಿರೋದು ಎಲ್ಲ ಪ್ರಾಡಕ್ಟ್ಗಳನ್ನೂ ಅವ್ನು ಟೆಸ್ಟ್ ಮಾಡಿದ್ದಾನೆ. ಸೊ ಈ ಪ್ರಾಜೆಕ್ಟ್ ಡೆಫಿನೆಟ್ಲಿ ವಿಮೆ ಕಮರ್ಷಿಯಲಿ, ಬಟ್ ಆಲ್ ಪ್ರಾಜೆಕ್ಟ್ ವಿ ಆರ್ ಸಕ್ಸೀಡ್ ಆ್ಯಸ್ ಪರ್ ಅವರ್ ದಿಸ್ ಥಿಂಗ್. ಬಟ್ ಕಮರ್ಷಿಯಲಿ ಇದು ಸಕ್ಸಸ್ ಆಗ್ಬೋದು ಅನ್ನೋ ಒಂದು ಹೋಪ್ ಬಂದಿದೆ. ಡೆಫಿನೆಟ್ಲಿ ಹೋಪ್ ಅಲ್ಲ, ಕಾನ್ಫಿಡೆನ್ಸ್ ಇದೆ. ಬಟ್ ಅದಕ್ಕೆ ಮೇಲೆ ಬಿಟ್ಟರು ನಾವು ಮುಂದಿನ ಯಾವುದೇ ನಮ್ಮ ಪ್ರಾಜೆಕ್ಟ್ಸ್ಗೂ ನಾವು ಹೋಪ್ಸ್ ಕಳ್ಕೊಳ್ಳೋಲ್ಲ. ಶಕ್ತಿ ಇರೋವರೆಗೂ ಅವ್ನು ಮಾಡಿಸೋವರೆಗೂ ನಾವು ಮಾಡ್ತಾನೆ ಇರ್ತೀವಿ. ಸೂಪರ್ ಸರ್. ಅಂದರೆ ಆಗಲೇ ಹೇಳ್ತಾಯಿದ್ರಿ, ಅಂದರೆ
ಟೀಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯೂಶ್ವಲಿ ಅದೇ ನನ್ನ ಒಂದೇ ಬಂತಾ ಇದ್ದದು, ನೀವು ಸಿನಿಮಾಗಳು ನೋಡ್ತೀರಾ ಸರ್? ಅಂದರೆ ಯಾವ ಕೈಂಡ್ ಆಫ್ ಜಾನರ್ಸ್ ಅಂದರೆ ಈ ಟೈಮ್? ನಿಮಗೆ ಮುಂಚೆ ಹೇಳಿದ್ದೆ, ಐ ಲೈಕ್ ಓನ್ಲಿ ದ ಸಸ್ಪೆನ್ಸ್ ಥ್ರಿಲ್ಲರ್. ಯಾಕಂದರೆ ಯಾವ ಎಮೋಷನ್ಸು ನಾವು ನಮ್ಮ ಫ್ಯಾಮಿಲಿಯಲ್ಲಿ ನೋಡ್ತೀವಲ್ಲ, ಅದನ್ನು ಸಿನಿಮಾದಲ್ಲಿ ಯಾಕೆ ನೋಡಬೇಕು? ಹೌದು. ಅವ್ನಿಗೆ ಹೊಡಿ, ಅವ್ನಿಗೆ ಕಡಿ, ಅವ್ನಿಗೆ ಬಡಿ, ಇವ್ರಿಗೆ ಪ್ರೀತಿ ಮಾಡು, ಅಪ್ಪ ಅಮ್ಮ ಲವ್ ಅಂದ್ರೇನು, ಅಮ್ಮ ಅಪ್ಪ ಲವ್ ಅಂದ್ರೇನು, ಹುಡುಗಿ ಲವ್ ಅಂದ್ರೇನು, ಅದನ್ನು ಸಿನಿಮಾದಲ್ಲಿ ಯಾಕೆ ಹೇಳಕ್ಕೆ ಹೋಗಬೇಕು? ಅವ್ರು ಮಾಡ್ಕೊತಾರೆ. ನೀವು ಹೇಳಿಲ್ಲ ಅಂದ್ರೆ ಅವ್ರು ಅದನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಮಾಡೋ ನಾನಾ ದಾರಿಗಳು ಯಾಕೆ ತೋರಿಸ್ತೀರಾ ಅಲ್ವಾ? ಒಂದು ಸ್ವಚ್ಛವಾದ ಜೀವನ ಮಾಡಬೇಕು. ಭೂಮಿ ಮೇಲೆ ಬಂದಿದ್ದೀವಿ, ಇರೋವ್ರಿಗೆ ಹೆಲ್ತಿಯಾಗಿರಬೇಕು, ಇನ್ನೊಬ್ರಿಗೆ ಹಾರು ಮಾಡ್ದಿರ ಇರಬೇಕು, ಇಷ್ಟೇ ಜೀವನ. ಇಷ್ಟೇ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತೋರಿಸಿ ಮಾಡಿ ಅದೇ ಹೇಳೋದಲ್ಲ, ಇಲ್ದಿರೋದನ್ನೆಲ್ಲ ಇದೆ ಅಂತ ತೋರಿಸಿ ಪಾಪ ಕಾಮನ್ ಮನ್ಗೆ ಅದನ್ನು ಮಾಡೋಕ್ಕಾಗಲ್ಲ. ಅದನ್ನು ಮಾಡೋಕ್ಕೋಗಿ ಅವನೆಲ್ಲ ಸಿಗಾಕೊಂಡು ಏನೇನೋ ಆಗ್ತಾ ಇರ್ತಾನೆ. ಸ್ಮೋಕಿಂಗ್, ಇಂಜುರಿಸ್ಟ್ ಹೆಲ್ತ್ ಅನ್ನೋದು ಸಿಗರೇಟ್ ಮಾರೋದು, ನಾಟ್ ನೆಸೆಸರಿ. ವಿ ನೆವರ್ ಸೇಲ್ ದೋಸ್ ಥಿಂಗ್ಸ್. ಆದಷ್ಟು ನಾವು ಆರೋಗ್ಯಕರವಾಗಿರೋಂಥ ಸಿನಿಮಾಗಳನ್ನೇ ಮಾಡ್ತೀವಿ, ಆರೋಗ್ಯಕರವಾಗಿರೋಂಥ ಸಿನಿಮಾಗಳನ್ನೇ ಮಾಡ್ತೀವಿ. ನಾನು ಮತ್ತೆ ಹೇಳ್ತೀನಿ. ಸೊ ನನ್ನ ಸಿನಿಮಾ ನೋಡೋರಿಂದ ಯಾರಿಗೂ ಫಸ್ಟ್ ಯಾವುದೇ ಕಾರಣಕ್ಕೂ ಸ್ಮಾಲ್ ಆರ್ಮು ಆಗಬಾರ್ದು. ಒಂದು ಸಣ್ಣ ಕೆಟ್ಟದು ತಲೆ ಒಳಗಡೆ ಹೋಗಬಾರ್ದು. ಯಾಕಂದರೆ ವಿಜುವಲ್ ಮೀಡಿಯಾ ಇದೆಯಲ್ಲ, ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ಟು ಮೇಕ್ ಡೆಪ್ತ್ ಅನ್ನರ್ ಮೈಂಡ್. ಯಾರಾದರೂ ಮನಸ್ಸೊಳಗಡೆ ತಳ್ಳೋದಕ್ಕೆ ಇವತ್ತಿಗಿರೋದು ವಿಜುವಲ್ ಮೀಡಿಯಾ. ಹೇಳೋದು ಕೇಳಲ್ಲ, ಅವ್ನು ನೋಡಬೇಕು, ಆ ಕ್ಯಾರೆಕ್ಟ್ರಲ್ಲಿ ಅವ್ನು ಆಗಬೇಕು. ಆ ಕ್ಯಾರೆಕ್ಟ್ರಲ್ಲಿ ಅವನಿಗೆ ಏನಾದ್ರು ಸಾಧನೆ ಮಾಡಬೇಕು, ಅವನು ಅದನ್ನೇ ನೋಡ್ತಾ ಇರ್ತಾನೆ. ಆಲ್ಮೋಸ್ಟ್ ಸಕ್ಸಸ್ಫುಲ್ ಮೂವೀಸಲ್ಲೆಲ್ಲ ಹೀರೋಗಳಾಗಿರಲ್ಲ, ಸಮಥಿಂಗ್ ಅಲ್ವಾ? ಸೊ ಹೀರೋಸ್ ನೋಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಇರ್ತಾರೆ, ನಿಮ್ಮ ಅಮ್ಮ ಇರ್ತಾರೆ. ಹೀರೋ ಅಂದರೆ ಅದು ನಿಮ್ಮ ಅಪ್ಪ ಅಮ್ಮ ಹೀರೋಸ್. ಹೀರೋ ಅಂತ ಹೇಳೋದು ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಗಳಿಗೆ, ಲೀಡ್ ಕ್ಯಾರೆಕ್ಟರ್ಗಳಿಗೆ ಹೀರೋಯಿನ್ ಅಂತ ಇವ್ರು ಹೇಳ್ತಾರೆ. ಬಟ್ ದಟ್ ಇಸ್ ನಾಟ್ ದ ವರ್ಲ್ಡ್. ಹೀರೋ ಅಂದರೆ ನಿಮಗೇನು ಕುಂದು ಕೊರತೆ ಇಲ್ದಂಗೆ ನೋಡ್ಕೊಳ್ಳೋನು ಹೀರೋ, ಒಂದು ಗುಡ್ ವೇನಲ್ಲಿ ಅವನು ಹೀರೋ. ಅವನ ಜೊತೆ ಹೋದರೆ ಎಲ್ಲ ಸಕ್ಸೀಡ್ ಆಗುತ್ತೆ. ಯಾವುದೋ ಹೀರೋನ ಫಾಲೋ ಮಾಡೋದು, ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ಳೋದು, ಬಿಲ್ಲಿಂಗ್ ಮಾಡೋದು, ಬೀಳೋದು, ಬಾಡಿ ಬಿಲ್ಡ್ ಮಾಡೋದಕ್ಕೆ ಹೋಗೋದು, ಅನ್ವಾಂಟೆಡ್ ಫುಡ್ ತಿನ್ನೋದು, ಅಂದರೆ ಓವರ್ ನೈಟಲ್ಲಿ ಐ ಥಿಂಕ್ ಐ ಡೂ ಸಮಥಿಂಗ್ ಅಂತ ಹೋಗೋದು. ದಟ್ ಇಸ್ ವಾಟ್ ಲರ್ನಿಂಗ್. ಇವತ್ತಿನ ಸಿನಿಮಾಗಳಲ್ಲಿ ಅದನ್ನೇ ಕಲಿತಾ ಇದ್ದಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಓವರ್ ನೈಟಲ್ಲಿ ಬ್ಯಾಂಕ್ ರಾಬರಿ ಮಾಡೋದು ಹೆಂಗೆ, ದುಡ್ಡು ಮಾಡೋದು ಹೆಂಗೆ, ಈ ಥರ ಸಿನಿಮಾಗಳು ಸಿಕ್ಕಾಪಟ್ಟೆ ಸಕ್ಸಸ್ ಆಗ್ತಾಯಿದೆ. ಹೌದು. ಬ್ಯಾಂಕಲ್ಲಿ ದುಡ್ಡು ಕದ್ದಷ್ಟೇ ಈಸಿಯಾಗಿ ಪ್ರೊಡ್ಯೂಸರ್ಸು ದುಡ್ಡು ಮಾಡ್ತಾಯಿದ್ದಾರೆ. ಬಟ್ ಅವರು ದುಡ್ಡು ಮಾಡ್ತಾ ಇರ್ಬೋದು, ಬಟ್ ಸಮಾಜಕ್ಕೆ ಕೊಡುಗೆ ಕೊಡ್ತಾಯಿಲ್ಲ. ಬಟ್ ನಾವು ದುಡ್ಡು ಮಾಡದೇ ಇರ್ಬೋದು, ಸಮಾಜಕ್ಕೆ ಕೊಡುಗೆ ಕೊಡ್ತಾಯಿಲ್ಲ. ಖಂಡಿತ. ಅಂದರೆ ನಿಮ್ಮ ಧ್ಯೇಯ ಭಾಳ ಸ್ಪಷ್ಟವಾಗಿದೆ ಸರ್. ಮತ್ತು ಈ ಥರದ್ದು ಸ್ವಲ್ಪ ಸ್ಲೋ ಆಗ್ಬೋದು. ಡೆಫಿನೆಟ್ಲಿ. ನಾನೀಗ ಐ ಆಮ್ ಜಸ್ಟ್ ಮೇಕಿಂಗ್ ಆರ್ಕ್. ನಾವು ಏನಂತ ಹೇಳ್ತಾರೆ, ವಿ ಆರ್ ವೆರಿ ಓಲ್ಡ್. ಇದು ಅಂದರೆ ವೆನ್ ದ ಫೈರ್ ಇದು ಮಾಡಿದಾಗ ಕಲ್ಲಿನಿಂದ ಕಲ್ಲು ಹೊಡೆದು ಬೆಂಕಿನ ಮಾಡಿದ್ರು. ಸೊ ಇವತ್ತು ಅದು ಯಾವ ರೇಂಜಲ್ಲಿ ಫೈರ್ ಆಗ್ತಾಯಿದೆ, ಬ್ಲಾಸ್ಟು. ಅಂದರೆ ನಾನು ಹೇಳ್ತಾ ಇರೋದು ಇದು ಒಳ್ಳೆಯದೀಗ ಫುಡ್ಡು ಇನ್ಸ್ಟೆಂಟ್ ಎಲ್ಲ ಸೀಸನಲ್ಲೂ ಮಾವಿನ ಹಣ್ಣು ಸಿಗುತ್ತೆ, ಎಲ್ಲ ಸೀಸನಲ್ಲೂ ಸೀಬೆಕಾಯಿನೂ ಸಿಗುತ್ತೆ ಅನ್ನೋ ಥರದ್ದು ಆಗೋಗಿದೆ. ಅಂಥ ಹೊತ್ತಲ್ಲಿ ಈಗ ಮತ್ತೆ ವಾಪಸ್ ಶುರುವಾಗಿದೆ. ಆ ಸೀಸನ್ಗೆ ಅದನ್ನೇ ತಿನ್ನಬೇಕು, ಯಾವಾಗ ಅಂದರೆ ಅವಾಗ ತಿನ್ನಬಾರ್ದು. ಎಕ್ಸಾಕ್ಟ್ಲಿ. ದೇರ್ ಆರ್ ಸೀಸನ್ ಫುಡ್ಸ್ ಅಂತಿದೆ. ನೀವೆಲ್ಲೋ ಪಾಯಿಂಟ್ಗೆ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣೇ ತಿನ್ನಬೇಕು. ಯಾಕಂದ್ರೆ ಆ ಸೀಸನಲ್ಲಿ ಆ ಮಾವಿನ ಹಣ್ಣ ನೀವು ಬೇರೆ ಕೆಮಿಕಲ್ಸ್ ಹಾಕಿ, ಏನು ನಾವೀಗ ಸಮ್ಮರಲ್ಲಿ ತಿನ್ನೋಕೆ ಹೋಗೋ ಮಾವಿನ ಹಣ್ಣು ಎತ್ಕೊಂಡು ಹೋಗ್ಬಿಟ್ಟು ವಿಂಟ್ರಲ್ಲಿ ತಿನ್ನಿಸಿದ್ರೆ ಕೆಟ್ಟು ಹೋಗ್ತೀವಿ. ದಿಸ್ ಇಸ್ ಹ್ಯಾಪ್ನಿಂಗ್ ಇಯರ್. ನಾನು ಹೇಳ್ತಾ ಇರೋದು ಪ್ರಕೃತಿಗೆ ವಿರುದ್ಧವಾಗಿ ಹೋಗಬೇಡಿ. ಪ್ರತಿಯೊಂದು ವಿಷಯಕ್ಕೂ ಇದು ಅನ್ವಯಿಸುತ್ತೆ. ಸಿನಿಮಾ ಅಂತಲೇ ಅಲ್ಲ, ಇನ್ನೊಂದು ಅಂತಲ್ಲ, ಎನಿಥಿಂಗ್. ಡೋಂಟ್ ಗೋ ಅಗೇನ್ಸ್ಟ್ ನೇಚರ್. ಯು ಕಾಂಟ್ ಡೂ ಎನಿಥಿಂಗ್. ಹೌದು, ನಿಜ. ಏನೂ ಮಾಡೋಕ್ಕಾಗಲ್ಲ ನಾವು. ಬಟ್ ನೋ ಗ್ಯಾರಂಟೀಸ್. ಇವತ್ತಿನ ಹೆಲ್ತ್ ಮೇಲೆ ಯಾರಿಗೂ ಯಾವುದೂ ಗ್ಯಾರಂಟಿನೇ ಇಲ್ಲ. ದ ಸೇಮ್ ವೇ ಇವಾಗ ನೀವು ಪ್ಲ್ಯಾನ್ ಮಾಡ್ತಿರೋ ರೀತಿನೂ ಹಂಗೆ ಇದೆ ಸರ್. ಅಂದರೆ ಒಂದಲ್ಲ ಒಂದಿನ ಅದು ಮತ್ತೆ ಅದು ವಾಪಸ್ ಬಂದೇ ಬರುತ್ತೆ. ಬರೋದಕ್ಕೆ ಇದು ಸ್ಟಾರ್ಟಪ್. ದಿಸ್ ಇಸ್ ಸ್ಟಾರ್ಟಪ್. ಈಗ ನಮ್ಮ ಪ್ರಯತ್ನ ನಾವು ಮಾಡೋಕ್ಕೆ ಹೋಗ್ತಾ ಇದೀವಿ. ನಾವು ಮತ್ತೆ ರಾಜ್ಕುಮಾರ್ ಕಾಲಕ್ಕೆ ಹೋಗೋಣ, ಒಳ್ಳೆಯದನ್ನೇ ಹೇಳೋಣ. ಈಗ ನಮ್ಮ ರಾಜ್ಕುಮಾರ್ ಸಿನಿಮಾಗಳು ಆಯಿತು, ನಮ್ಮ ಅಣ್ಣೂರು ಫ್ಯಾಮಿಲಿನಲ್ಲಿ ಇವತ್ತವರೆಗೂ ಅವರು ಯಾರೂ ಆ ಥರ ಯಾವುದೇ ಸಿನಿಮಾಗೆ ಕೈ ಹಾಕಿಲ್ಲ. ನಾನು ನೋಡೂ ಇಲ್ಲ, ನಾನು ಇವತ್ತವರೆಗೂ ನೋಡೂ ಇಲ್ಲ. ನೀವು ಹೇಳ್ದಂಗೆ ನೀವು ಸಿನಿಮಾಗಳು ನೋಡ್ತೀರ ಅಂದರೆ ಆಗಿನ ಕಾಲದಲ್ಲೇ ಪ್ಯೂರ್ಲಿ ನನ್ನ ಪುನೀತ್ ರಾಜ್ಕುಮಾರ್ ಸಿನಿಮಾಗಳನ್ನ ಅಷ್ಟೂ ನೋಡ್ತಾ ಇದ್ದೆ. ಯಾವಾಗಲೂ ಒಂದು ಟೈಮಲ್ಲಂತೂ ಅದು ಮಿಸ್ ಆಗಿದೆಯಲ್ಲ ಅಂತ ನಾನು ನೋಡೋ ಪ್ರಯತ್ನ ಮಾಡ್ತಿದ್ದೆ. ಡೆಫಿನೆಟ್ಲಿ. ಅದಕ್ಕೆ ಮುಂಚೆ ಅಣ್ಣವ್ರ ಸಿನಿಮಾ ನೋಡೋ ಅಷ್ಟು ಅವ್ರದ್ದು ಸಿನಿಮಾ ಆದರೆ
ಬರೀ ಒಂದು ಯಾವುದು ಜೀವನ ಚೈತ್ರ ಈ ಥರದ್ದು ಒಂದು 2-3 ಸಿನಿಮಾಗಳು ನಾನು ಥಿಯೇಟ್ರ್ನಲ್ಲಿ ಅಂದರೆ ನಮ್ಮ ಏಜಿಗೆ ನೋಡೋ ಅವಕಾಶ ಸಿಕ್ಕಿದ್ದದ್ದು ಅಷ್ಟು. ಅದಕ್ಕೆ ಮುಂಚೆ ನಮ್ಗೆ ಯಾರು ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಿರಲಿಲ್ಲ, ಸಿನಿಮಾ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಈಗಂತರ ಯಾವುದು ಮೊಬೈಲಲ್ಲಿ ಸಿನಿಮಾಗಳು ಬರ್ತಾ ಇರಲಿಲ್ಲ. ಹೌದು, ಅಷ್ಟು ನೋಡಿದ್ವಿ. ರಾಜ್ಕುಮಾರ್ ಫ್ಯಾಮಿಲಿ ಸಿನಿಮಾಸ್ ಅಂತ ನಾವು ಡೆಫಿನೆಟ್ಲಿ ನೋಡಿದ್ವಿ. ಅಲ್ಲಿ ಡೆಫಿನೆಟ್ಲಿ ಅಲ್ಲೂ ಒಂದು ಮೆಸೇಜೇ ಇರುತ್ತೆ, ಅಲ್ಲಿ ಆರ್ಭಟಗಳಿರಲ್ಲ, ಇನ್ನೊಂದಿಲ್ಲ. ಪ್ರೆಸೆಂಟ್ಲಿ ಅವರು ಒಂಚೂರು ಎಲ್ಲೋ ಇವತ್ತಿನ ಟೇಸ್ಟು ಕೊಡೋಕೆ ಹೋಗ್ತಾ ಇದ್ದಾರೆ. ಬಟ್ ನಾನು ವಾಪಸ್ ಅಣ್ಣವ್ರ ಕಾಲೇಜ್ ಸಿನಿಮಾಗಳಲ್ಲಿ ಏನು ಮೆಸೇಜ್ ಇತ್ತು ಆ ಮೆಸೇಜನ್ನು ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ. ಲೆಟ್ ಹಿಮ್ ಡೂ ದ ಸೇಮ್ ಥಿಂಗ್ಸ್. ಕಲಿಸ್ಬೇಕಲ್ಲ ಸ್ಕೂಲಲ್ಲಿರೋ ಎಷ್ಟೋ ಮಕ್ಕಳಿಗೆ. ಇವತ್ತು ಬೆಂಗಳೂರಿನ ನಿಮಗೆಲ್ಲ ನನಗೆ ಹಳ್ಳಿ ಸೊಗಡು ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ. ಬಟ್ ನಾವು ಕಲಿಸ್ಬೇಕಲ್ಲ ಅವ್ರಿಗೆ. ಅಕ್ಕಿ ಹೆಂಗೆ ಬರುತ್ತೆ, ಬೇಳೆ ಹೆಂಗೆ ಬರುತ್ತೆ, ರಾಗಿ ಹೆಂಗೆ ಬರುತ್ತೆ ಗೊತ್ತೇ ಇಲ್ಲ. ಅದರಿಂದ ಅಡುಗೆ ಮಾಡ್ತಾರೆ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಬರುತ್ತೆ, ರೆಡಿ ಫುಡ್ ತಿಂತಾರೆ, ಹೋಗ್ತಾರೆ. ಈ ಪರಿಸ್ಥಿತಿಲಿರೋರಿಗೆ ನಮ್ಮ ಪ್ರಕೃತಿನ ಮತ್ತೆ ವಾಪಸ್ ಅವ್ರಿಗೆ ತೋರಿಸೋ ಕೆಲಸನೇ ಈಗ ನಾವು ಸ್ಟಾರ್ಟಪ್ ಮಾಡಬೇಕಾಗಿದೆ. ಖಂಡಿತ ಅಲ್ವಾ? ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ನೋಡೋಣ ಹೆಂಗೆ ಇದ್ದರೆ. ಒಂದು ತುಂಬ ಭಾರಿ ಆಲೋಚನೆಗಳು ಇದೆ ನಮ್ಮಲ್ಲಿ. ನನ್ನ ದೇಶ ಏನು ಅನ್ನೋದು ಹೇಳುವ ಅವಶ್ಯಕತೆ ನನಗಿದೆ. ನಾವು ಯಾರು ಅನ್ನೋದು ಹೇಳೋದು ಅವಶ್ಯಕತೆ ಇದೆ. ಇಂಡಿಯನ್ಸ್ ಅಂದರೆ ನಾವು ಭಾರತೀಯರು ಯಾರು, ಈ ಪ್ರಪಂಚಕ್ಕೆ ನಾವೇ ಬಾಸ್. ಬೇರೆ ಎಲ್ಲ ಡೈಲಾಗಲ್ಲಿ ಮಾಸ್ ಡೈಲಾಗ್ ಹೊಡಿತಾರಲ್ಲ, ನಾನ್ ಬಾಸ್. ಈ ಪ್ರಪಂಚಕ್ಕೆ ನಾವೇ ಬಾಸ್. ಯಾರೆಲ್ಲ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೇಸ್ ಈಸ್ ಇಂಡಿಯಾ. ಇಂಡಿಯಾ ಬೇಸ್. ನಾವು ಸುಮ್ಮನೆ ಹೊಗಳ್ತಾ ಇದ್ದೀವಿ UK, US, ಜರ್ಮನ್, ರಷ್ಯಾ, ಇವ್ರನ್ನೆಲ್ಲ ಹೊಗಳ್ತಾ ಇದ್ದೀವಿ. ಇವ್ರಿಗೆಲ್ಲ ಬಾಸ್ ನಾವು ಅನ್ನೋದು ಮರ್ತೋಗಿದ್ವಿ. ನಮ್ಮ ಮನೇಲಿದ್ದು ನಮ್ಮ ದೇಶಕ್ಕೆ ಏನಾದ್ರು ಕೊಡ್ರು ಅಂದರೆ ಸುಮ್ಮನೆ ಊರು ಸುತ್ಕೊಂಡು ಊರು ಬಿಟ್ಟು 5 days ಜಾಲಿಯಾಗಿರ್ತೀವಿ ಅಂತಂದರೆ. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಬಾಸ್ ಅನ್ನೋದು. ಒನ್ ಡೇ ಒಂದು ಫೈನಲ್ ಡೆಸ್ಟಿನಿ ಅಂತ ನಂದಿದ್ರೆ ಐ ನೀಡ್ ಟು ಪ್ರೂವ್ ದಟ್ ಥಿಂಗ್ ಫಾರ್ ಆಲ್ ಆಸ್ಪೆಕ್ಟ್ಸ್. ವಿ ಆರ್ ದ ಬಾಸ್. ಅದನ್ನೊಂದು ಪ್ರೂವ್ ಮಾಡೋ ಆಸೆ ಇದೆ, ಅದನ್ನು ಪ್ರೂವ್ ಮಾಡ್ತೀನಿ. ಸೊ ಅದಕ್ಕೆಲ್ಲ ಈಗ ನಾವೇನೆಲ್ಲ ಸಿನಿಮಾ ಮಾಡ್ತಿದ್ದೀವಿ ಅದೆಲ್ಲ ಬೇಸ್. ನೀವು ಕೇಳ್ತಿರೋ ಪ್ರಶ್ನೆಗಳಿಗೆ ಇದೆಲ್ಲ ಬೇಸ್. ಸೊ ನಾನು ಬೇಸ್ ಮಾಡಬೇಕಾದ್ರೆ ಗಟ್ಟಿ ಮೆಟ್ಲುಗಳು ಬೇಕು. ಈಗ ನನ್ನ ಸಿನಿಮಾಗಳೆಲ್ಲ ಕೊಡೋ ಮೆಸೇಜ್ ತುಂಬ ಗಟ್ಟಿಯಾಗಿರ್ಬೇಕು. ಹೌದು, ಆ ಗಟ್ಟಿತನನೇ ನಮ್ಮ ಈ ದೂರತಿರಣದಲ್ಲೇ ಇನ್ನೊಂದು ಮೆಟ್ಲಿದು. ಇದು ನನ್ನ 4ನೇ ಮೆಟ್ಲು, ಗಟ್ಟಿ ಮೆಟ್ಲು. ನಾನು 5 ಸಿನಿಮಾಗಳಲ್ಲಿ ಮೊದಲನೇ ಸಿನಿಮಾದಲ್ಲಿ ನಾನು ಥ್ರಿಲ್ಲಿಂಗ್ ಅಂತ ಹೋಗಿದ್ದೆ. ದಟ್ ಈಸ್ ಆಮೇಲೆ ಬರ್ತಿರೋ ನನ್ನ ಜಾನರ್, ನಾನು ಮಿಕ್ಸ್ ಆಗಿ ನಾನು ಮಾಡ್ತಿರೋ ಈಗ ಈ ನನ್ನ 4ನೇ ಮೆಟ್ಲೇನಿದಲ್ಲ, ಇದೆಲ್ಲ ಗಟ್ಟಿ ಮೆಟ್ಲುಗಳು. ಕೊನೆ ಮೆಟ್ಲು ಗೊತ್ತಾಗತ್ತೆ ದೇಶಕ್ಕೆ. ಅವತ್ತು ಈ ಕಂಪನಿ ಯಾಕೆ ಈ ಕೆಲಸ ಮಾಡ್ತಾಯಿತ್ತು, ಇವ್ರು ಯಾಕೆ ಇದು ಮಾಡ್ತಾಯಿದ್ರು ಅನ್ನೋ ಆ ಸಸ್ಪೆನ್ಸ್ ರಿವೀಲ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಓಕೆ, ಆ ಶಕ್ತಿ ಎಲ್ಲ ನನ್ನ ಟೀಮ್ಗಿದೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನನ್ನ ಟೀಮ್ಗೆ ಅದನ್ನು ಮಾಡೋ ಶಕ್ತಿ ಇದೆ. ಮಾಡಿಸೋ ಶಕ್ತಿ ನನಗೊಂದು ಚೂರು ಬರಬೇಕಾಗಿದೆ. ಅದು ಬಂದಾಗ ಅದು ಡೆಫಿನೆಟ್ಲಿ ಆಗತ್ತೆ. ಖಂಡಿತ ಸರ್, ಬರುತ್ತೆ ಅದು. ಇಷ್ಟೊಂದು ಒಳ್ಳೆಯ ಉದ್ದೇಶ ಇದ್ದಾಗ ಅದು ಹಾಗೆ ಆಗುತ್ತೆ ಸರ್, ಫಲಿಸುತ್ತೆ. ಯಾಕೆಂದರೆ ಈ ಒಳ್ಳೆಯ ಉದ್ದೇಶಗಳು ಯಾವಾಗ್ಲೂ ಲೇಟೇನೆ, ಇಮಿಡಿಯೇಟಾಗಿ ಆಗಲ್ಲ, ತಾಳ್ಮೆ ಬೇಕು. ಬಟ್ ನಿರಂತರವಾಗಿ ಅದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ರೆ ಒಂದಲ್ಲ ಒಂದಿನ ಅದು ಫಲಿಸುತ್ತೆ. ಅದು ತುಂಬ ಉದಾಹರಣೆಗಳಿದ್ದಾವೆ. ನೀವಾಗಲೇ ಹೇಳಿದ್ರಿ ನಮ್ಮ ದೇಶ ಬಾಸ್ ಅಂತ. ನಮ್ಮ ದೇಶದಲ್ಲಿ, ನಮ್ಮ ಇತಿಹಾಸದಲ್ಲಿ ಅದು ತುಂಬ ಆಗಿದೆ ಕೂಡ. ಡೆಫಿನೆಟ್ಲಿ ದಟ್ ಇಸ್ ವಾಟ್ ನಿಮ್ಗೆ ಹೇಳ್ತಾ ಇರೋದು ಸರ್. ವೆರಿ ಸಿಂಪಲಾಗಿ ಒಂದೇ ಒಂದು ವರ್ಡ್ ಹೇಳ್ತೇನೆ ನಿಮಗೆ. ಮ್ಯಾಥಮೆಟಿಕ್ಸ್ 0 ಕಂಡುಹಿಡಿದಿದ್ದು ಯಾರು? ನಮ್ಮವರು, ಆರ್ಯಭಟ. 0 ಇಲ್ಲ ಅಂದರೆ ಪ್ರಪಂಚ 0. ದೆನ್ ಇನಿವೇಟೆಡ್ ಬೈ ಇಂಡಿಯನ್ ಅಲ್ವಾ? ಹೌದು, ಅಷ್ಟೇ ಸಾಕು. ಮುಂದಿನ ಸುಮಾರು ವಿಚಾರಗಳು ಇನ್ನೊಂದು ಇಂಟರ್ನಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಬಟ್ 0 ಇಸ್ ಅವರ್ಸ್, ದ್ಯಾಟ್ ಮೀನ್ಸ್ ಎವ್ರಿಥಿಂಗ್ ಇಸ್ ಅವರ್ಸ್. ಸೊ ನಾವು 0 ಮಾಡ್ಕೊಂಡು ಮಿಕ್ಕಿದವ್ರನ್ನ ಹೀರೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಆಗಲೇ ಹೇಳೋದಲ್ಲ, ನಾವು ಹೀರೋ ನಮ್ಮ ಮನೆಯಲ್ಲಿದ್ದಾರೆ. ಅಂದರೆ ನಮ್ಮ ದೇಶದಲ್ಲೇ ನಮ್ಮ ಹೀರೋಗಳಿದ್ದಾರೆ, ಬೇರೆ ಎಲ್ಲೂ ಇಲ್ಲ. ಅವ್ರನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಏನೆಲ್ಲ ನೀವು ಮರಿತಿದ್ದೀರಾ ಅದನ್ನು ವಾಪಸ್ ಈ ವಿಷುವಲಲ್ಲಿ ತೋರಿಸೋದಕ್ಕೆ, ಈ ಮೀಡಿಯಾ ಮುಖಾಂತರದಲ್ಲಿ, ಸಿನಿಮಾದಲ್ಲಿ ತೋರಿಸಿ ಏನು ಮಲಗ್ದಾಗ ಮರ್ತಿರೋದನ್ನು ನೆನ್ಪು ಮಾಡೋಕ್ಕೆ ಹೋಗ್ತಾಯಿದೆ. ಏನು ಬೇಕಿದೆ ನಿಮಗೆ ಅದನ್ನು ನೆನ್ಪು ಮಾಡೋದಕ್ಕೆ ನಮ್ದು ಇದೊಂದು ಆಯ್ಕೆ. ಮತ್ತು ನೀವು 2.5 ಗಂಟೆ ಬಂದು ಕೂತು ನೋಡಿದಾಗ ಏನೋ ಬೋರಿಂಗ್ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟಾಗಿ ಹೇಳೋದಕ್ಕೆ ಮೆಸೇಜ್ ಕೊಡ್ತೀವಿ ಅನ್ನೋದೇ ನಮ್ಮ ಸಿಗ್ನೇಚರ್. ಅಂದರೆ ಇದೇ ನಮ್ಮ ಸಿಗ್ನೇಚರ್. ನಮ್ಮ ಸಿಗ್ನೇಚರ್ ಅಂದರೆ ಸಮಾಜಕ್ಕೆ ನಾವು ಕೊಡೋ ಕೊಡಿ. ನಮಗೆ ಸಮಾಜದಿಂದ ಏನು ಬಂತು, ಈ ಸಿನಿಮಾದಿಂದ ನಮ್ಗೆ ಎಷ್ಟು ದುಡ್ಡು ಬಂತು ನಮಗೆ ಗೊತ್ತಿಲ್ಲ. ನಮ್ಮ ತೃಪ್ತಿ ನಾವೇನು ಕೊಟ್ಟಿದ್ದೀವಿ. ಹೌದು, ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವೇನು ಕೊಡೋಕ್ಕೆ ಹೋಗ್ತಾ ಇದೀವಿ ಅನ್ನೋದು ಮಾತ್ರ ನಮ್ಮದು. ಅದೇ ರೀತಿಯಲ್ಲೇ ನಾನು ಬಿಸ್ನೆಸ್ಸಲ್ಲಿ ಸಹಾಯ ಮಾಡೋಕ್ಕೂ ಬರೋದು. ಬನ್ನಿ ನೀವು ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮ ಕೈಯಲ್ಲಿ ಏನು ಇಸ್ಕೊಳಕ್ಕೆ ಹೋಗಬೇಡಿ. ಕಮ್, ಲೆಟ್ ಮಿ ಜಾಯಿನ್. ವೆನ್ ವಿಲ್ ಗೆಟ್ ದ ಫ್ರೂಟ್ ವಿಲ್ ಕಟ್ ಆ್ಯಂಡ್ ವಿಲ್ ಎಂಜಾಯ್ ಆಲ್ ಟುಗೆದರ್. ಹೌದು ಅಲ್ವಾ? ಸುಂದರವಾಗಿ ಗಿಡ ಬೆಳೆಸೋಣ, ಮರ ಆಗತ್ತೆ, ಹಣ್ಣು ಕೊಡುತ್ತೆ. ಎಲ್ಲರೂ ಪ್ರಯತ್ನ ಮಾಡಿ.
ನಿಮ್ಮ ಕೆಲಸಗಳನ್ನ ನೀವು ಮಾಡಿ ಅಂತ ಹೇಳ್ತೀನಿ. ದ ಸೇಮ್ ವೇ ಮೈ ಟೀಮ್ ಇಸ್ ಡೂಯಿಂಗ್, ಎವ್ರಿಬಡಿ ಡೂಯಿಂಗ್. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ನಿಮ್ಮ ಬಿಸ್ನೆಸ್ ಆಗುತ್ತಾ ಇಲ್ವ ಅನ್ನೋದು ನನಗೆ ಡೆಫಿನೆಟ್ಲಿ ಗೊತ್ತಿಲ್ಲ, ಬಟ್ ಆಗುತ್ತಾ ಇಲ್ವ ಅದರ ಅವಶ್ಯಕತೆ ನನಗಿಲ್ಲ. ಬಟ್ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ, ಡೆಫಿನೆಟ್ಲಿ ರೀಚ್ ಆಗ್ತದೆ. ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀರಾ, ನನಗದು ತುಂಬ ಖುಷಿ ಇದೆ. ಯೂಟ್ಯೂಬ್ನಲ್ಲಿ ಇದು ನನ್ನ ಮೊದಲನೇ ಇಂಟರ್ವ್ಯೂ. ಐ ನೆವರ್ ಡಿಡ್ ಎನಿ ಇಂಟರ್ವ್ಯೂ. ನಾನು ಆ್ಯಕ್ಚುಲಿ ಲಾಸ್ಟ್ ಫಿಲಮ್ ಟೈಮಲ್ಲೂ ನಾನು ಮೊದಲನೇ ಸಿನಿಮಾದಲ್ಲಿ ಏನೋ ಮಾಡ್ತಾಯಿದ್ರು, ನನಗೇನೋ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಈ ಸತಿ ಹೆಂಗೆ ಆಗ್ತಿದೆ ಪ್ರಮೋಷನ್ ಅಂದರೆ ಡೆಫಿನೆಟ್ಲಿ ಐ ಡೋಂಟ್ ನೋ, ಇಟ್ ಈಸ್ ಡೂಯಿಂಗ್ ವೆರಿ ಗುಡ್. ಅಂದರೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಈಗ ಎಲ್ಲರೂ ಬಂದು ಕೈ ಜೋಡಿಸ್ತಿದ್ದಾರೆ. ನೀವು ಹೇಳಿದ್ರಲ್ಲ, ನಂಬಿಕೆ ಕಳ್ಕೊಂಡಿರೋರು ಬಿಟ್ಟು ನಂಬಿಕೆ ಇರೋರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಎಸ್, ಇವರೇನೋ ಕೊಡೋ ಪ್ರಯತ್ನದಲ್ಲಿದ್ದಾರೆ, ನಾವೆಲ್ಲ ಏನೋ ಮಾಡಬೇಕು ಅನ್ನೋದು. ಈ ನಿಮ್ಮ ಮೀಡಿಯಾದವ್ರು ಫಸ್ಟ್ ಸ್ಟೆಪ್ ಮೀಡಿಯಾ ಅಂದರೆ ಬ್ರಿಡ್ಜ್. ಒಬ್ಬ ಕಾಮನ್ ಮ್ಯಾನು ಮತ್ತು ಎನಿ ಕೈಂಡ್ ಆಫ್ ಸೆಲೆಬ್ರಿಟೀಸ್ ಆಗ್ಬೋದು, ಸಿನಿಮಾ ಆಗ್ಬೋದು, ರಾಜಕಾರಣಿ ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಕನೆಕ್ಟ್ ಮಾಡೋ ಬ್ರಿಡ್ಜ್. ಹೌದು. ಆ ಬ್ರಿಡ್ಜು ಈ ಸತಿ ನಾನು ನೋಡ್ತಾ ಇದ್ದೀನಿ. ಅಮ್ಮ ಥರ ಕೆಲಸ ಮಾಡ್ತಾರೆ. ಅಮ್ಮ ಅಂದರೆ ಅದೇನು ಹೇಳಿದ್ರು ನಾವು ಮಾಡ್ತೀವಿ ನಂಬಿಕೆಯಿಂದ, ಅದೇನು ಕೊಟ್ಟರು ತಿಂತೀವಿ. ಹಂಗೆ ಈ ಸತಿ ಮೀಡಿಯಾದವರು ಅದೇ ಅಮ್ಮನ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನು ತಲುಪಿಸ್ತಾ ಇದ್ದಾರೆ. ನಮ್ಮ ದೂರತಾರ ಸಿನಿಮಾ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ನಂಬಿಕೆ ಬಂದಿದೆ, ಅದು ಕಂಟೆಂಟ್ ಇದೆ ಅನ್ನೋದು ಫಸ್ಟ್ ನಿಮಗೆ ಗೊತ್ತಾಗಿದೆ. ಸೊ ದಯವಿಟ್ಟು ನಿಮ್ಮ ಮುಖಾಂತರ ನಾವು ಯಾರಿಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ, ನಾವು ಪ್ರಿಪೇರ್ ಮಾಡಿರೋ ಸಿನಿಮಾನ ಅವ್ರಿಗೆ ತಲುಪಿಸಿದ್ರೆ, ಸೇರಬೇಕಾದವ್ರಿಗೆ ಸೇರಿದ್ರೆ ನಮ್ಮ ಕೆಲಸ ಮುಗೀತು. ನಾವು ಮಾಡಿರೋ ಪ್ರಾಡಕ್ಟ್ ಯಾರಿಗೆ ಸೇರಿಸ್ಬೇಕು, ಅದು ಸೇರಿದ್ರೆ ನಮ್ಗೆ ಖುಷಿ. ಅದು ನಿಮ್ಮ ಮುಖಾಂತರ ಹೋದರೆ ನಮ್ಗೆ ಇನ್ನೂ ಖುಷಿ. ಖಂಡಿತ ಸರ್. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೆ ಅನಿಸುತ್ತೆ ಇಷ್ಟು ವಿಷಯಗಳು, ಮತ್ತು ದ ವೇ ನಿಮ್ಮ ವಿಷನ್ ಇರೋ ರೀತಿ, ನಿಮ್ಮ ಥಾಟ್ ಪ್ರೊಸೆಸ್ಸು ಆ್ಯಂಡ್ ನಿಮ್ಮ ಅಭಿರುಚಿ, ತಂಡ, ಎಲ್ಲದ್ರ ಬಗ್ಗೆ ಎಲ್ಲರಿಗೂ ಅಭಿನಂದನೆಗಳು ಸರ್. ನಿಜವಾಗ್ಲೂ ಇದು ಒಂದಲ್ಲ ಒಂದಿನ ಇದ್ರ ಬಗ್ಗೆ ತುಂಬ ದೊಡ್ಡದಾಗಿ ಮಾತಾಡೋದಂಥ ವೇದಿಕೆ ಆಗುತ್ತೆ. ಡೆಫಿನೆಟ್ಲಿ. ಈಗ ಏನು ನೀವು ಹೇಳ್ದಂಗೆ ನಮ್ಮದು ಎಷ್ಟು ಜನ ಆ್ಯಕ್ಟ್ 1978 ನೋಡಿಲ್ಲ, ನಾವು ಯಾಕೆ ನೋಡಿಲ್ಲ, ಆಗಲೇ ಯಾಕೆ ನೋಡಲಿಲ್ಲ, ಇಷ್ಟು ವಿಷಯ ನಾವು ಅವತ್ತೇ ಯಾಕೆ ತಿಳ್ಕೊಂಡಿಲ್ಲ, 2021 ಯಾಕೆ ನೋಡಲಿಲ್ಲ, ಇಷ್ಟು ದಿವಸ ನಾವು ಯಾಕೆ ಕಣ್ಣು ಮುಚ್ಕೊಂಡಿದ್ವಿ, ನಮ್ಗೆ ಯಾಕೆ ಯಾರು ಕಣ್ಣು ತರಿಸ್ಲಿಲ್ಲ ಅನ್ನೋ ಒಂದು ಏನಿದೆ ಜನಕ್ಕೆ, ಆ ಕಣ್ಣು ತರಿಸೋ ಕೆಲಸ ನೀವು ಡೆಫಿನೆಟ್ಲಿ ಮಾಡ್ತಾಯಿದ್ದೀರಾ. ನಮ್ಮ ಸಿನಿಮಾಗಳು ನೋಡದೇ ಇರೋರು ಓನ್ ಫೈಂಡ್ ಡೇ, ಇವ್ನ್ಯಾರು, ಈ ಸಿನಿಮಾ ಯಾರು, ಈ ಮನ್ಸೂರ್ ಯಾರು, ಈ ರೀಕ್ರಿಯೇಷನ್ಸ್ ಯಾರು, ವಾಟ್ ಇಸ್ ದಿಸ್ ಟೀಮ್ ಅಂತ ನೀವು ತೋಡಿ ನೋಡೋ ಸಮಯ ಡೆಫಿನೆಟ್ಲಿ ವೆರಿ ಶಾರ್ಟ್ಲಿ ಇಟ್ ವಿಲ್ ಕಮ್. ಡೆಫಿನೆಟ್ಲಿ ಇಟ್ ವಿಲ್ ರೀಚ್. ಜನ ನೋಡ್ತಾರೆ ಅಂದರೆ ಅದು ಅವ್ರಿಗೋಸ್ಕರ ಮಾಡಿರೋದು. ಸರ್ ಇನ್ನು ಒಂದೇ ಒಂದು ಅಂದರೆ ನನಗೆ ಗೊತ್ತಿಲ್ಲ, ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಅಂದರೆ, ಓಕೆ ಹಣ ಹಾಕ್ತೀರಿ, ಇದಾಗ್ತೀರಿ, ಸೊ ಇನ್ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಾದರೂ ಇರುತ್ತಾ ಈ ಟೀಮ್ ಜೊತೆಗೆ ಯಾವಾಗಲೂ ಅಂತ? ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್ ಅಂದರೆ ಸ್ಕ್ರಿಪ್ಟ್ ಲಾಕ್ ಮಾಡೋವರೆಗೂ ಏನಾದ್ರು ಚರ್ಚೆಗಳು ನಡೆದಿರುತ್ತೆ, ಇದು ಅಲ್ಲಿವರೆಗೂ ಅಷ್ಟೇ ನಮ್ಮದಿರುತ್ತೆ. ಸೊ ಅಲ್ಲಿವರೆಗೂ ನನ್ನ ಕೆಲಸ ಏನಾದ್ರು ಇದ್ದರೆ ಇನ್ವಾಲ್ವ್ಮೆಂಟ್ ಏನು ನಡೀತಿದೆ, ಕಥೆನ ಚಿತ್ರಕಥೆ ಮಾಡೋವರೆಗೂ ಏನು ಸ್ಕ್ರಿಪ್ಟ್ ಲಾಕ್ ಅಂತ ಹೇಳ್ತಾರೆ ನಮ್ಮ ಟೀಮ್, ಸರ್ ಇದು ಸ್ಕ್ರಿಪ್ಟ್ ಲಾಕ್ ಆಯಿತು, ಇನ್ನು ನೋ ಮೋರ್ ಚೇಂಜಸ್, ಅಲ್ಲಿವರೆಗೂ ಮಾತ್ರ ನಂದೇನಾದರೂ ಇದ್ದರೆ ಇರುತ್ತೆ. ಅದಾದಮೇಲೆ ಕೆಲಸ ಅವ್ರದ್ದು. ಯು ಗಾಟ್ ಮೈ ಪಾಯಿಂಟ್ ಅಲ್ಲ. ನೆಕ್ಸ್ಟ್ ಕೆಲಸ ಟೀಮ್, ನೆಕ್ಸ್ಟ್ ಟೆಕ್ನಿಕಲ್ ಟೀಮ್ ಎಲ್ಲ ಬರುತ್ತೆ. ಅವ್ರಿಗೆ ಯಾರು ಬೇಕು, ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ಅವರೇ ಮಾಡಬೇಕು. ಅದು ನನಗೆ ಗೊತ್ತಿರಲ್ಲ. ನಿಮ್ಗೆ ಹೇಳೋದಲ್ಲ, ಡೇ 1 ನಾವು ಫಿಕ್ಸ್ ಮಾಡ್ತೀವಿ, ದಿಸ್ ಇಸ್ ದ ಬಡ್ಜೆಟ್, ಇದೆಲ್ಲ ಡೇ 1 ನಾವು ಫಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನನ್ನ ಕೆಲಸ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿರ್ತೀನಿ. ನಿರ್ದೇಶಕನ ಕೆಲಸ ಮಾಡ್ತಾ ಇರ್ತಾನೆ, ಕ್ಯಾಮ್ರಾಮನ್ ಕೆಲಸ ಮಾಡ್ತಾ ಇರ್ತಾರೆ, ಇನ್ನು ಹಾಡು ಬರೆಯೋರು ಹಾಡು ಕೆಲಸ ಮಾಡ್ತಾ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಕೆಲಸ ಮಾಡ್ತಾ ಇರ್ತಾರೆ, ಕೋ ಡೈರೆಕ್ಷನ್ ಕೆಲಸ ಮಾಡ್ತಾ ಇರ್ತಾರೆ, ಪ್ರೊಡಕ್ಷನ್ ಕೆಲಸ ಮಾಡ್ತಾರೆ, ಪ್ರೊಡ್ಯೂಸರ್ ಕೆಲಸ. ಇವರಿಗೆಲ್ಲ ಏನು ಅನುಕೂಲ ಮಾಡಬೇಕಾಗಿರೋದು ಅಷ್ಟೇ ಕೆಲಸ ಮಾಡಬೇಕಾ ಹೊರತು ಡೈರೆಕ್ಟರ್ ನೀನು ಸ್ಟೋರಿ ಇದನ್ನು ಮಾಡು, ಹೀರೋ ನೀನು ಇದನ್ನು ಮಾಡು, ದಟ್ ಈಸ್ ನಾಟ್ ಮೈ ವರ್ಕ್. ನನ್ನ ಇನ್ವಾಲ್ವ್ಮೆಂಟ್ ಅವ್ರಿಗೆ ಏನು ಮಾಡಬೇಕು, ಯಾವ ಕ್ಷಣದಲ್ಲಿ ನಾನೇನು ಕೊಡುಗೆ ಕೊಡಬೇಕು, ಅವ್ರಿಗೆ ಬಿಲ್ಟ್ ಮಾಡಿರೋ ಸ್ಟೋರಿನ ಸಿನಿಮಾ ಮಾಡೋದಕ್ಕೆ ಫ್ಯೂಲ್ ಎಷ್ಟು ತುಂಬಬೇಕು, ಹೆಂಗೆ ತುಂಬಬೇಕು, ದಟ್ ಈಸ್ ವಾಟ್ ಮೈ ಪ್ಲ್ಯಾನ್. ನಂಗೆ ಅಷ್ಟೇ ಕೆಲಸ ಇರುತ್ತೆ. ನಿರ್ಮಾಪಕನ ಕೆಲಸ ಅಷ್ಟೇ. ಒಬ್ಬ ಕನಸು ಕಾಣ್ತಿರೋ ನಿರ್ದೇಶಕನಿಗೆ ಏನೆಲ್ಲ ಬ್ಯಾಕಪ್ ಕೊಡಬೇಕು ಅದನ್ನು ಕೊಡೋದು ನನ್ನ ಕೆಲಸ. ಇದು ನನ್ನ ಇನ್ವಾಲ್ವ್ಮೆಂಟ್. ನೀನೇ ಡೈರೆಕ್ಷನ್ ಮಾಡೋ, ನೀನೇ ದುಡ್ಡು ಹುಡ್ಕೊಂಡು ಬಾ, ನೀನು ಬಿಸ್ನೆಸ್ ಹುಡ್ಕೊಂಡು ಬಾ, ನೀನು ಪ್ರಮೋಷನ್ ಹುಡ್ಕೊಂಬಾ ಅಂತ ಹೇಳೋದು ಇದೆಲ್ಲ ದಟ್ ಈಸ್ ನಾಟ್ ದ ವೇ. ಅದಕ್ಕಂತ ಜನ ಇರ್ತಾರೆ, ಅವ್ರವ್ರ ಕೆಲಸ ಮಾಡ್ತಾಯಿರ್ತಾರೆ. ಪ್ರೊಡ್ಯೂಸರ್ ಕೆಲಸ ಏನಂದರೆ ಒಂದು ಸ್ಕ್ರಿಪ್ಟ್ ಲಾಕ್ ಆದಮೇಲೆ, ಸೊ ನಿನ್ನ ಕತೆ ಇಷ್ಟ ಆದಮೇಲೆ, ನಿರ್ದೇಶಕ ಇಷ್ಟ ಆದಮೇಲೆ, ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಅದಕ್ಕೇನೆಲ್ಲ ಬೇಕಿದೆ ಅದೆಲ್ಲ ಕೊಡೋ ಕೆಲಸ ನಮ್ಮದು. ಇಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬನೂ ಕೆಲಸ ಮಾಡ್ತಾನೆ, ಅವನಿಗೊಂದೊಂದು ಕೆಲಸ ಇರುತ್ತೆ, ಅವನು ಆ ಕೆಲಸ ಮಾಡಲೇಬೇಕಾಗತ್ತೆ. ಈಗ ಮೈ ಒರಿಜಿನಲ್ ಪ್ರೊಫೆಷನಲ್ಲೂ ಅಷ್ಟೇ. ಸೊ ನಾನು ಕಂಪನಿ ನಡೆಸ್ತೀನಿ, ನನ್ನ ಕೆಲಸ ನಾನು ಮಾಡಬೇಕು, ನಾನು ಇಂಜಿನಿಯರ್ಸ್ ಕೆಲಸ ನಾನು ಇಂಜಿನಿಯರ್ಸ್ ಮಾಡಬೇಕು, ನಾನು ಸೈಟ್ ಇಂಜಿನಿಯರ್ಸ್ ಅವ್ರು ಮಾಡಬೇಕು, ಅಕೌಂಟ್ಸ್ನವ್ರು ಅವ್ರ ಕೆಲಸ ಮಾಡಬೇಕು. ಸೊ ಅವ್ರವ್ರ ಕೆಲಸ ಪ್ರತಿಯೊಬ್ಬರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರಾಗಿದ್ದಾಗ ಮಾತ್ರ ಅದು ಒಂದು ಕೆಲಸ ಫುಲ್ಫಿಲ್ ಆಗುತ್ತೆ.
ನಾವು ಕೂತ್ಕೊಳ್ಳೋ ಜಾಗಗಳು ಬದಲಾಗಿರುತ್ತೆ ಅಷ್ಟೇ. ಬಟ್ ಎಲ್ಲರೂ ಆಫೀಸಲ್ಲೇ ಕೂತಿರ್ತೀವಿ, ಹೌದು ಒಂದೇ ರೂಫಲ್ಲಿ ಕೂತಿರ್ತೀವಿ. ಹೌದು ಒನ್ಲಿ ಡ್ಯೂ ಟು ಅವ್ರವ್ರ ಏನಿರುತ್ತೆ ಡೆಸಿಗ್ನೇಷನ್ ಅದ್ರ ಪ್ರಕಾರ ಕೂತಿರ್ತೀವಿ. ಬಟ್ ಪ್ರತಿಯೊಬ್ಬರು ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ ಬ್ಯೂಟಿಫುಲ್ಲಾಗಿ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ನಾನು ಎಲ್ಲ ಟೀಮೂ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರ ಜಾಗಗಳು ಬೇರೆ ಇರುತ್ತೆ ಅಷ್ಟೇ. ಸೊ ನಂದೊಂದು ಜಾಗದಲ್ಲಿ ಆ್ಯಸ್ ಎ ಪ್ರೊಡ್ಯೂಸರ್ ಅಂತ ನಾನು ಕೆಲಸ ಮಾಡ್ತಾ ಇರ್ತೀನಿ. ಸೊ ನನಗೆ ಮೂಗು ತೂರ್ಸೋ ಕೆಲಸ ಬೇರೆ ಕಡೆ ಎಲ್ಲೂ ಇರೋದಿಲ್ಲ. ಈ ಕತೆ ಮಾಡಬೇಕಂತ ನಿರ್ಧಾರ ಮಾಡಿದ್ಮೇಲೆ ಆ ಕತೆ ಆಗುತ್ತೆ. ಅದಕ್ಕೆ ಪೂರಕವಾಗಿ ಬೇಕಾಗಿರೋ ಏನು ಬ್ಯಾಕಪ್ ಬೇಕೋ ಅದನ್ನು ನಾನು ಕೊಡ್ತೀನಿ. ಇಷ್ಟೇ ನನ್ನ ಕೆಲಸ. ಇನ್ನು ಬೇರೆ ಎಲ್ಲೂ ನನ್ನ ಇನ್ವಾಲ್ವ್ಮೆಂಟ್. ಅದನ್ನು ಬದಲಾಯಿಸು, ಇದನ್ನು ಬದಲಾಯಿಸು, ಯಾರೋ ಹೇಳ್ತಾ ಇದ್ದಾರೆ ಬಿಸ್ನೆಸ್ ಆಗತ್ತಂತ ಇನ್ನೊಂದೇನೋ ತಂದು ಹಾಕು. ಅದು ನಿರ್ದೇಶಕನ ಕನಸು. ಅವ್ನು ವಿಜುವಲ್ ಡಿಸೈನ್ ಮಾಡ್ಕೊಂಡಿರ್ತಾನೆ, ಅವ್ನು ಡಿಸೈಡ್ ಮಾಡಬೇಕು. ನಿರ್ಮಾಪಕರದಲ್ಲಿ ಇನ್ವಾಲ್ವ್ಮೆಂಟ್ ಹೋಗಬಾರ್ದು. ಇಲ್ಲ ನೀನೇ ನಿರ್ದೇಶಕ ಆಗಿಬಿಡು. ಮತ್ತು ಕೆಲವರೆಲ್ಲ ಇದ್ರಲ್ಲ, ನಮ್ಮ ರವಿಚಂದ್ರನ್ ಸಾರ್ ಇದ್ದಾರಲ್ಲ, ಕತೆ, ಚಿತ್ರಕಥೆ, ನಿರ್ದೇಶನ, ಸಂಗೀತ, ಈ ಸ್ವಲ್ಪ ಲೆಜೆಂಡ್. ಅಷ್ಟು ಶಕ್ತಿ ಇರೋರು ಅದನ್ನು ಮಾಡ್ಬೋದು. ನಮಗೆ ಕೆಪಾಸಿಟಿ ಇರೋದು ಇಷ್ಟೇ. ವಿಲ್ ಡು. ಅವ್ರವ್ರ ಕೆಲಸ ಅವ್ರವ್ರು ಮಾಡಲಿ ಅಲ್ವಾ, ದೆನ್ ಓನ್ಲಿ ಗುಡ್. ಈಗ ನೀವು ಇರ್ತೀರಾ, ನೀವು ಇಂಟರ್ವ್ಯೂ ತೊಗೊತೀರಾ, ನಿಮ್ಮ ಟೀಮಲ್ಲಿ ಎಡಿಟಿಂಗ್ ಮಾಡೋರು ಬೇರೆ ಇರ್ತಾರೆ, ನಿಮ್ಗೆ ಲೈಟಿಂಗ್ ಕೊಡೋರು ಬೇರೆ ಇರ್ತಾರೆ. ಎಲ್ಲ ನೀವು ಮಾಡಿದ್ರೆ ಕಷ್ಟ. ಹೌದು, ದೇವ್ರ ಆ ಶಕ್ತಿ ಕೊಟ್ಟರೆ ಮಾಡಿ. ಬಟ್ ನಮ್ಗೆ ಇರೋದು ಇಷ್ಟೇ ಶಕ್ತಿ, ನಾವು ಇಷ್ಟೇ ಮಾಡ್ತೀವಿ. ಈ ಡಿ ಕ್ರಿಯೇಷನ್ಸ್ಗೆ ಈಗಿರೋ ಟೀಮ್ ಬಿಟ್ಟು ಹೊಸ ಟೀಮ್ಗಳು ಅಪ್ರೋಚ್ ಮಾಡ್ಬೋದಾ, ಅಥವಾ ಮಾಡ್ತಿದ್ದಾರಾ, ಅಥವಾ ಬೇರೆ ಏನಾದರೂ ಇದೆಯಾ? ಯಾಕೆಂದರೆ ಇಷ್ಟು ಈ ಥರದೊಂದು ವಿಷಯ ಗೊತ್ತಾದ್ಮೇಲೆ, ಅಂದರೆ ದ ವೇ ನೀವು ಮಾಡ್ತಿರೋ ಸಿನಿಮಾಗಳು ಆ ಥರದೊಂದಷ್ಟು ಜಾನರ್ಸ್ನ ಕಥೆಗಳನ್ನ ತೊಗೊಂಬರೋವಂಥದ್ದು, ಈ ಥರದ್ದು ನಾವು ಮಾಡ್ತೀವಿ ಸರ್, ನಮಗೆ ಅವಕಾಶ ಕೊಡಿ ಅನ್ನೋದು ತುಂಬ ಆಗಿರುತ್ತೆ ಅಂತ. ನಿಮ್ಗೆ ಈ ವಿಷಯವಾಗಿ ಮುಂಚೆನೇ ಹೇಳಿದೆ, ದೇರ್ ಆರ್ ಸೋ ಮೆನಿ ಪೀಪಲ್ ಬರ್ತಾರೆ ಸರ್, ಅದನ್ನು ಮಾಡೋಣ, ಇದನ್ನು ಮಾಡೋಣ. ಅವರೆಲ್ಲ ಮ್ಯಾಜಿಕ್ ಮಾಡೋ ಐಡಿಯಾಗಳೇ ಕೊಡ್ತಾರೆ. ಆ್ಯಂಡ್ ಜನ್ರೇಷನ್ ಇವತ್ತು ಬೇಕಾಗಿರೋದು ಇದಲ್ಲ ಸರ್, ಜನಕ್ಕೆ ಬೇರೆ ಬೇಕು ಸರ್. ಎಂಟರ್ಟೈನ್ಮೆಂಟ್ ಬೇಕು ಸರ್. ನಿಮ್ಮ ಹೇಳೋ ಬುದ್ಧಿ ಅವನಿಗೆ ಬೇಕು ಸರ್. ಮನೇಲಿ ಅಪ್ಪ ಅಮ್ಮನ ಮಾತೇ ಕೇಳ್ತಾ ಇಲ್ಲ ಸರ್. ನಾನೆಲ್ಲ ಸಂತೋಷ ಅಪ್ಪ, ನಿಮ್ಮ ಖುಷಿ ನಿಮ್ಮ ಟೇಸ್ಟ್ ನೀವು ಮಾಡ್ಕೊಳ್ಳಿ, ನಮ್ಮ ಖುಷಿ ನಮ್ಮ ಟೇಸ್ಟ್ ನಾವು ಇದನ್ನೇ ಮಾಡ್ತೀವಿ. ಬಟ್ ನಮ್ಮ ಟೀಮ್ ಏನು ಒಂದು ಐಡಿಯಾಲಜಿ ಇದೆ, ನಾವೇನು ಕೊಡಬೇಕು ಅಂದ್ಕೊಂಡಿದ್ವಿ ಆ ಥರ ಅಪ್ರೋಚ್ ಡೆಫಿನೆಟಾಗಿ ಇವತ್ತುವರೆಗೂ ನನ್ನ ಹತ್ರ ಸುಮಾರು ಜನ ಬಂದವರಲ್ಲಿ ಒಬ್ಬರೂ ಈ ಥರ ಅಪ್ರೋಚ್ ನಾನು ಬಂದವ್ರಿಗೆಲ್ಲ ಹೇಳ್ತೀನಿ. ನನ್ನ ಜಾನರ್ ಇರೋದು ಇದು, ನಾನು ಮಾಡೋದು ಇದು. ಆಯಿತು ನೀವು ಹೇಳ್ತೀರ 1 ಕೋಟಿ ಹಾಕ್ಬಿಡಿ ಸರ್, ನಿಮ್ಗೆ 100 ಕೋಟಿ ಸಿಗುತ್ತೆ. ಅದನ್ನು ನಾನು ಮಾಡೋದೇ ಇಲ್ಲ. ಬಿಕಾಸ್ ದಟ್ ಇಸ್ ನಾಟ್ ಮೈ ಬಿಸ್ನೆಸ್. ನಾನು ಅದನ್ನು ಮಾಡೋ ಇಷ್ಟನೂ ಇಲ್ಲ, ನಾನು ಅದನ್ನು ಮಾಡೋದು ಇಲ್ಲ. ನಾನು ಏನೇ ಮಾಡೋಕ್ಕೆ ಹೋದ್ರೂ ನನ್ನ ಸಿನಿಮಾ ಮುಖಾಂತರ ಯಾವುದೇ, ನಿಮಗೆ ಇನಿಷಿಯಲ್ ಹೇಳಿದೆ, ನಮ್ಮ ಪ್ರಕೃತಿ ವಿರುದ್ಧವಾಗಿರೋ ಯಾವುದೇ ಕೆಲಸ ನಾನಲ್ಲಿ ಮಾಡೋಕ್ಕೆ ಹೋಗಲ್ಲ. ಆ ಥರ ಇಲ್ಲದೆ ಇರೋದು ಯಾರೂ ತರೋದೂ ಇಲ್ಲ. ಯಾರೂ ತರೋದು ಇಲ್ಲ. ಸೊ ನಾನು ಯಾರೂ ಮ್ಯಾಚ್ ಆಗೋದು ಇಲ್ಲ. ಯಾರು ಇದ್ದರೆ ಬಂದರೆ ಅದ್ರ ಬಗ್ಗೆ ನಾನು ಚಿಂತೆ ಮಾಡ್ತೀನಿ. ಸೋಷಿಯಲ್ ಕನ್ಸರ್ನ್ ವಿಚಾರಗಳು ಯಾವುದಾದ್ರು ಇದ್ದರೆ ಚರ್ಚೆ ಮಾಡೋಣ, ಮಾಡೋಕ್ಕಾಗತ್ತೆ ಅಂದರೆ ಮಾಡೋಣ ಅಲ್ವಾ. ಹೌದು. ಇಲ್ಲಾಂದರೆ ಬೇಡ. ಏನಾದರೂ ಕೊಡೋದಿದ್ರೆ ನಾವು ನಮ್ಮ ಕಡೆಯಿಂದ ಒಳ್ಳೆಯದನ್ನೇ ಕೊಡೋಣ. ದುಡ್ಡು ಹಾಕ್ತೀವಿ ಬಿಸ್ನೆಸ್ ಮಾಡೋಕ್ಕೆ, ಬೇಕಾದಷ್ಟಿದೆ ರೀ. 2 ಕೋಟಿ ರೂಪಾಯಿ ಇಲ್ಲ ಹಾಕೋ ಬದಲು ರಿಯಲ್ ಎಸ್ಟೇಟ್ ಮೇಲೆ ಹಾಕಿ, 5 ಕೋಟಿ ರೂಪಾಯಿ ಹಾಕಿ. ಡೆಫಿನೆಟ್ಲಿ ಯುವರ್ ಮನೀಸ್ ಇಲ್ಲೇನಾದ್ರು ನಿಮ್ಗೆ ಇನ್ಶೂರೆನ್ಸ್ ಇದೆಯಾ, ಸೆಕ್ಯೂರಿಟೀಸ್ ಇದೆಯಾ? ಓಕೆ, ಆಫ್ಟರ್ ರಿಟೈರ್ಮೆಂಟ್ ನಿಮ್ಗೆ ಏನಾದ್ರು ದುಡ್ಡು ಇದೆಯಾ? ಈಗ ಸರ್ಕಾರಿ ನೌಕರಿನಲ್ಲಿ ಕೆಲಸ ಮಾಡ್ದಂಗೆ, ಈವನ್ ಯು 2 ಪೀಪಲ್ ಐ ಆಮ್ ಆಸ್ಕಿಂಗ್, ಓವರ್ ಆಲ್ ವರ್ಕಿಂಗ್ ಫಾರ್ ಸಿನಿಮಾಗಂತ ಕೆಲಸ ಮಾಡೋ ಯಾವುದೇ ವ್ಯಕ್ತಿಗೆ ನೋ ಸೆಕ್ಯೂರಿಟೀಸ್. ಏನಾದ್ರು ಸೆಕ್ಯೂರಿಟೀಸ್ ಇದೆಯಾ? ಖಂಡಿತ ಇಲ್ಲ ಸರ್, ಏನೂ ಇಲ್ಲ ಅಲ್ವಾ. ಸೊ ಆ ಥರ ಸೆಕ್ಯೂರಿಟೀಸ್ ಇಲ್ಲ, ನೋ ಗ್ಯಾರಂಟೀಸ್ ಇಲ್ಲ, ರಿಟೈರ್ಮೆಂಟ್ ಫಂಡ್ ಇಲ್ಲ. ಹೌದು. ಸರ್ಕಾರದಲ್ಲಿ ಕೊಟ್ಟಂಗೆ ESI PF ಏನಾರು ಕೊಡ್ತಾರ? ಆಯ್ತಪ್ಪ, ಸರ್ಕಾರದವ್ರು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಂತ ಏನೋ ಉಚಿತ ಇದೆಲ್ಲ ಕೊಟ್ಟಿದ್ದಾರೆ. ಸಿನಿಮಾದವ್ರಿಗೆ ಆ ಥರದ ಉಚಿತ ಏನೂ ಕಾಣ್ತಾ ಇಲ್ಲ. ಲೂಸರ್ ಪ್ರೊಡ್ಯೂಸರ್ಸ್ ಏನಾದ್ರು ಕೊಡ್ತೀರಾ? ಅದನ್ನೂ ಕೊಡಲ್ಲ. ಕೊಡೋ ಸಬ್ಸಿಡಿ ತೊಗೋಬೇಕಂದ್ರೆ ಮತ್ತೆ ಸರ್ಕಾಸ್ ಮಾಡಬೇಕು. ನಮಗೆ ಅದು ಯಾವುದೂ ಗೊತ್ತಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದೋಸ್ ಥಿಂಗ್ಸ್. ನಮಗೆ ಗೊತ್ತಿರೋದು ನಿಮ್ಗೆ ಹೇಳ್ದಂಗೆ ಕೊಡೋದು. ಅದೇ ತಕ್ಕ ಮಟ್ಟಿಗೆ ನನ್ನ ಟೋಟಲ್ ಟೀಮ್, ನಾನು ಇಲ್ಲಿವರೆಗೂ ಬರ್ತಿರೋದಕ್ಕೆ ಕಾರಣ ಬರೀ ನಾನೊಬ್ಬ ನಿರ್ಮಾಪಕ ಅಂತ ಅಲ್ವೇ ಅಲ್ಲ, ಬಿಕಾಸ್ ಆಫ್ ಮೈ ಟೀಮ್. ಆ ಟೀಮಲ್ಲಿರೋ ಒಂದು ನಂಬಿಕೆ, ಆ ಟೀಮ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬರ್ತಾಯಿದ್ದೆ. ಮೈ ಪ್ರೊಡಕ್ಷನ್ ಡಿಸೈನರ್ ಅಂತ, ಮ್ಯಾನೇಜರ್ ಅಂತ ವೀರು ಇದ್ದಾರೆ, ಸಂತೋಷ್ ಇದ್ದಾರೆ. ಅವರೆಲ್ಲ ಇದೊಂದು ಆಫೀಸ್ ಅಂತಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಸಿನಿಮಾದವರೆಲ್ಲ ನಾವು ಕ್ರಿಯೇಟಿವಿಟಿ ಅಂತಾರೆ, ಮಧ್ಯರಾತ್ರಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ನಾನು ಹೇಳೋದು ನಮ್ಮ ಟೀಮ್ಗೆ ಆಫೀಸ್ ಅವರ್ಸಲ್ಲಿ ಕೆಲಸ ಮಾಡಿ, ಮಧ್ಯರಾತ್ರಿಲಿ ಯಾಕೆ ನಿಮ್ಮ ಕ್ರಿಯೇಟಿವಿಟಿ ಹುಟ್ಟಿಸ್ಕೋಬೇಕು, ಬೆಳಗ್ಗೆ ಹೊತ್ತಲ್ಲಿ ಮಾಡಿ. ದಟ್ ಇಸ್ ವಾಟ್ ಯಾವಾಗಲೂ ನಿಮ್ಗೆ ಹೇಳ್ತೀನಲ್ಲ, ಪ್ರಕೃತಿ ವಿರೋಧವಾಗಿ ಹೋಗಬೇಡಿ. ಮಲಗಕ್ಕಂಥ ಒಂದು ಸಮಯ ನಿರ್ಧಾರ ಆಗಿದೆ, ಅಲ್ಲೇ ಮಲಗಿ. ಎದ್ದೊಳಕ್ಕಂತ ಟೈಮ್ ಇರುತ್ತೆ, ಅಲ್ಲೇ ಮಾಡಿ. ಬಿ ವಿತ್ ಸನ್, ಸೂರ್ಯನ ಜೊತೆ ಇರಿ.
ಆದಷ್ಟು ಸೂರ್ಯನ ಜೊತೆ ಇರಿ. ಚಂದ್ರ ಬರೋದು ನಿಮ್ಮನ್ನು ನೆಮ್ಮದಿ ಕೊಡೋದಕ್ಕೆ, ಸೂರ್ಯ ಬರೋದು ನಿಮ್ಮನ್ನು ಚುರುಕು ಮಾಡೋಕ್ಕೆ, ಎನರ್ಜೆಟಿಕ್ ಮಾಡೋದಕ್ಕೆ. ಸೂರ್ಯನ ಜೊತೆ ಕೆಲಸ ಮಾಡಿ ಅಲ್ವಾ. ಈಗ ತುಂಬ ವರ್ಷಗಳ ಮುಂದೆ ಟಿ ವಿನೇ ಅನ್ನೋದು ಇಲ್ಲದೆ ಇರೋ ಟೈಮಲ್ಲಿ ಹಾರ್ಡ್ಲಿ ನಿಮಗಿನ್ನೂ ಗೊತ್ತಿರಲ್ಲ ಅಥವಾ ನನಗೆ ಗೊತ್ತಿಲ್ಲ, ಒಂದು 35-40 ಇಯರ್ಸ್ ಬ್ಯಾಕ್ 7:15 ಬೆಂಗಳೂರು ಸ್ತಬ್ಧ. ಹೌದು. ಎಂಟರ್ಟೈನ್ಮೆಂಟ್ಸು ಇರಲಿಲ್ಲ, ಹಾಸ್ಪಿಟಲ್ಸ್ ಇರಲಿಲ್ಲ, ಆರೋಗ್ಯ ಸಮಸ್ಯೆ ಬರ್ತಾ ಇರಲಿಲ್ಲ. ಬೆಂಗಳೂರಿಗೆ ಮಾತ್ರ ಹೇಳ್ತಿದ್ದೀನಿ, ಬೇರೆ ನನಗಾಗಲೇ ನಿಮ್ಗೆ ಹೇಳಂಗೆ ಬೆಂಗಳೂರು ಹೇಳ್ತಿರೋದು. ಸಿಟಿ ಎಲ್ಲ ಚೆನ್ನಾಗಿತ್ತು. ಯಾವುದೋ ಒಂದು ಕೋಟ್ರ್ ಬಾಟ್ಲಲ್ಲಿ ಕೆಂಪು ಔಷಧಿ ಕೊಟ್ಟರೆ ಡಾಕ್ಟ್ರು ಸಾಕಾಗಿತ್ತು. ಒಬ್ಬನೇ ಡಾಕ್ಟ್ರ್ ಇರ್ತಿದ್ದ. ದೆರ್ ಇಸ್ ನೋ ಡಿಫ್ರೆಂಟ್ ಕೈಂಡ್ ಆಫ್ ಡಾಕ್ಟರ್ಸ್. ಸೋ ಮೆನಿ ಡಾಕ್ಟರ್ಸ್, ಸೋ ಮೆನಿ ಟೆಕ್ನಾಲಜೀಸ್, ಎವ್ರಿಥಿಂಗ್ ಅಗೇನೆಸ್ಟ್ ಟು ಸಿಸ್ಟಮ್ಸ್. ವಿರುದ್ಧವಾಗಿ ಹೋಗ್ತಾ ಇದ್ದೀವಿ, ಕಂಡುಹಿಡಿತಾ ಇದ್ದೀವಿ, ಏನೋ ಮಾಡ್ತೀವಿ. ಬೇಡಪ್ಪ, ಬಂದಿದ್ದೀವಿ, ಪೀಸ್ಫುಲ್ಲಾಗಿರೋಣ, ಪೀಸ್ಫುಲ್ಲಾಗಿ ಹೋಗೋಣ, ಲೆಟ್ ಇಟ್ ಬಿ ಪೀಸ್ಫುಲ್. ನಮ್ಮ ಸಿನಿಮಾಗಳಲ್ಲಿ ನಮಗೆ ನಿಮ್ಗೆ ಕೊಡೋ ಸಂದೇಶಗಳೇ ಪೀಸ್ಫುಲ್ ಅಲ್ವಾ. ಸಾಧನೆ ಮಾಡೋ ಅವಶ್ಯಕತೆಗಳಂದರೆ ಬೇರೆ ಏನಾದರೂ ಈ ಥರದ್ದು ಮಾಡ್ಕೊಂಡು ಹೋಗೋಣ, ಒಗ್ಗಟ್ಟಲ್ಲಿರೋಣ, ಟೀಮಲ್ಲಿರೋಣ. ನಿಮ್ಮ ಮನೆಯಲ್ಲಿ ಹೆಂಗಿರ್ತೀರೋ ಅದೇ ಆ್ಯಂಬಿಯನ್ಸಿನ ಎಲ್ಲ ಕಡೆ ಮಾಡಿ ಅಲ್ವಾ. ಅದನ್ನೇ ನಾನು ಮಾಡೋಕ್ಕೆ ಹೋಗ್ತಾ ಇರೋದು. ನಿಮ್ಗೆ ಹೇಳ್ದಂಗೆ ಒನ್ ಡೇ ನಾವೆಲ್ಲ ಯಾರು ಹೆಂಗಿದ್ವಿ, ಇವತ್ತೇನಾಗಿದ್ದೀವಿ, ಏನು ಆಗೋಗಿದ್ದೀವಿ, ಮತ್ತು ಏನಾಗಬೇಕು ಅನ್ನೋದನ್ನು ಹೇಳೋಕ್ಕೆ ಬರ್ತಾ ಇರೋದೇ ನನ್ನ ಸಂಸ್ಥೆ. ನನ್ನ ಡಿ ಕ್ರಿಯೇಷನ್ಸ್ ಇರೋದೇ ಆ ಉದ್ದೇಶ. ದಟ್ ಇಸ್ ಕ್ರಿಯೇಟೆಡ್ ಆಫ್ಟರ್ ಮೈ ಫಸ್ಟ್ ಮೂವಿ. ವಿಷುವಲ್ ನಾವು ಇದನ್ನು ಹೇಳ್ಬೋದು, ಇದನ್ನು ಮಾಡ್ಬೋದು ಅನ್ನೋದು ಆಮೇಲೆ. ಒನ್ಸ್ ಐ ಮೀಟ್ ಮೈ ಟೀಮ್, ಏನು ನನ್ನ ಜೊತೆ ಇದೆ, ದಟ್ ಇಸ್ ಮೈ ಟೀಮ್. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್. ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ನನ್ನ ರಾಜ್ಯ ಜನತೆ ಆಶೀರ್ವಾದ ಇದ್ದರೆ ನಾವು ಇನ್ನೂ ಆದಷ್ಟು ಕೊಡೋ ಪ್ರಯತ್ನ ಮಾಡ್ತೀನಿ. ನಮ್ಮವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಅವ್ರು ನಮ್ಮನ್ನು ತಪ್ಪಿಕೊಂಡು ಮಾಡಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಡೂ ಮೋರ್. ಓನ್ಲಿ ಅಬೌಟ್ ಸೋಷಿಯಲ್ ಕನ್ಸರ್ನ್ ಥಿಂಗ್ಸ್, ನಾಟ್ ಮ್ಯಾಜಿಕ್ಸ್. ಮ್ಯಾಜಿಕ್ ನಾನು ಮಾಡೋದೇ ಇಲ್ಲ. ಬಟ್ ಪರ್ಟಿಕ್ಯುಲರಾಗಿ ಈ ಸಿನಿಮಾ ನೀವು ನೋಡಿದಾಗ ಯು ಫೀಲ್ ದಟ್ ಥಿಂಗ್. ನಾವೇನು ಕಮರ್ಷಿಯಲ್ ಸಿನಿಮಾಗೆ ಏನು ಕಡಿಮೆ ಇಲ್ಲ, ಏನೆಲ್ಲ ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ. ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ ಅಷ್ಟೇ ಕಟ್ ಮಾಡಿದ್ದೀವಿ. ಒಂದು ಸಿನಿಮಾಕ್ಕೆ ಎಷ್ಟು ಬೇಕು ಅಷ್ಟೂ 100% ಕೊಟ್ಟಿದ್ದೀವಿ. ವಿಜುವಲ್ಸ್ ಆಗ್ಬೋದು, ನಮ್ಮ ಭಾಷೆ ಬಳಕೆ ಆಗಿರ್ಬೋದು. ನಿಮ್ಗೆ ಹೇಳಿರ್ಬೋದು ಮನುಷ್ಯರು ಏನಾದರೂ ಇಂಟರ್ವ್ಯೂನಲ್ಲಿ ಅಲ್ಲಿ ವಿ ನೆವರ್ ಯೂಸ್ಡ್ ಎನಿ ಒನ್ ಅದರ್ ಲ್ಯಾಂಗ್ವೇಜ್ ಇನ್ ಸಾಂಗ್ಸ್. ಕನ್ನಡ ಪದ ಬಳಕೆ ಬಿಟ್ಟರೆ ನಾವು ಯಾವ ಬೇರೆ ಪದನ ಬಳಸಿಲ್ಲ ಅಂತ ಯಾವ ಸಾಂಗಲ್ಲೂ ಬಳಸಿಲ್ಲ. ನಾನು ಗೊತ್ತಿರೋ ಪ್ರಕಾರ ನಮ್ಮ ಲಿರಿಕಲ್ಲಿ ಗೀತೆಗಳಲ್ಲಿ ನಾನು ನೋಡಲೇ ಇಲ್ಲ. ದಟ್ ಈಸ್ ಒನ್ ವೆರಿ ಗುಡ್ ಥಿಂಗ್. ಒಂದು ಸ್ಪೆಷಲ್ ಏನಾದ್ರು ಇರಬೇಕಂದ್ರೆ ಈ ಸಿನಿಮಾದಲ್ಲಿ ಅದೊಂದು ನಮ್ಮ ಸಂಗೀತದಲ್ಲಿ ಸ್ಪೆಷಲ್ ಇದೆ. ಮತ್ತು ಇದು ಫಸ್ಟ್ ಮ್ಯೂಸಿಕಲ್ ಮೂವಿ ವಿ ಆರ್ ಡೂಯಿಂಗ್. ಮತ್ತು ಏನು ನಾವು ಕತೆ ಹೇಳಕ್ಕೆ ಹೋಗ್ತಾ ಇದೀವಿ, ನಾನು ಥ್ರೂ ಬ್ಯಾಂಗ್ಳೂರ್ ಟು ಗೋವಾವರೆಗೂ ಇರೋ ನಮ್ಮ ಎಲ್ಲ ಟೂರಿಸಮ್ ಪ್ಲೇಸ್ಗಳ್ನೂ ಕವರ್ ಮಾಡಿದ್ದೀವಿ. ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಬರ್ತಾರೆ, ಡಿಫ್ರೆಂಟ್ ಏಜ್ ಪೀಪಲ್ ಬರ್ತಾರೆ. ಸೊ ಲವ್ ಅಂದ್ರೆ ಏನೋ ಅನ್ನೋದನ್ನು ಲವರ್ಗಳಿಗೆ ಅರ್ಥ ಮಾಡಿಸ್ತಾರೆ. ಈ ಸಿನಿಮಾನ ನೀವು ಕಲರ್ಫುಲ್ಲಾಗಿ ಪ್ರಕೃತಿಯಲ್ಲಿ ನೋಡ್ತಾ ಹೋಗ್ತೀರ. ತುಂಬ ಖುಷಿ ಇದೆ. ಸಿನಿಮಾ ವಿಜುವಲ್ ಅಂತೂ ನಾನು ನೋಡಿರೋ ಪ್ರಕಾರ ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸರ್. ಅಂದರೆ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ದ ವೇ ವಿಷಯಗಳು ಮಾತಾಡಿದ್ದು ನೀವು. ಆ್ಯಂಡ್ ದಿಸ್ ಈಸ್ ವಾಟ್ ನೀವು ನಮಗೆ ಇವತ್ತಿಗೆ ಬೇಕಾಗಿರೋಂಥ ವಿಷಯ ಇದು. ಮತ್ತು ಇವತ್ತಿಗೆ ಅದು ಹುಟ್ಕೊಂಡಿದೆ, ಅದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋ ಆಶಯ ನನಗೂ ಇದೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಪ್ರೊಡ್ಯೂಸರ್ ದೇವರಾಜ್ ಸರ್ ಅವರ ಮಾತುಕತೆ. ದೂರತೀರಯಾನ ವಿಚಾರದಿಂದ ಹಿಡಿದು ಸಿನಿಮಾ, ಬದುಕು, ಪ್ರಕೃತಿ, ಸಮಾಜ ಎಲ್ಲವನ್ನು ತುಂಬ ಅದ್ಭುತವಾಗಿ ಅವ್ರ ಮಾತಲ್ಲಿ ಹೇಳಿದ್ದಾರೆ. ಮತ್ತು ಇವತ್ತಿಗೆ ಅದು ಬೇಕಾಗಿದೆ ಕೂಡ. ಸೊ ಈ ಸಂದರ್ಶನ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದೂರತೀರಯಾನ ಸಿನಿಮಾ ಕೂಡ ಅಷ್ಟೇ ಸೊಗಸಾಗಿರುತ್ತೆ. ಅವರ ಮಾತು, ಅವರ ಆಶಯ ಎಲ್ಲವೂ ನಿಮ್ಗೆ ಅರ್ಥ ಆಗಿರುತ್ತೆ. ಅದೇ ಥರ ಸಿನಿಮಾ ಕೂಡ ಅಷ್ಟು ಆಶಯಪೂರ್ವಕವಾಗಿರುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಎಲ್ಲರೂ ಥಿಯೇಟ್ರಿಗೆ 11ನೇ ತಾರೀಕು ಬನ್ನಿ. ದೂರತೀರಯಾನದಲ್ಲಿ ನೀವು ಯಾನ ಮಾಡಿ. ನಮಸ್ಕಾರ.